ಆ ಮನೆಗಳಿಗೆ, ಬಡವರ ಹಾಡಿಗಳಿಗೆ, ಯಾವುದೋ ಕುಗ್ರಾಮಗಳಿಗೆ ಹೋಗಿ ಸೇವೆ ಮಾಡಿದ್ರು. ಇವತ್ತು ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿ ಓದ್ತಿರುವಂಥವ್ರಿಗೆ ಉಚಿತವಾಗಿ ಒಂದು MD ಇದು ಯಾವುದು 4 ಕೋಟಿ 5 ಕೋಟಿ ರೇಡಿಯಾಲಜಿ ಉಚಿತವಾಗಿ 5 ಲಕ್ಷ 10 ಲಕ್ಷಕ್ಕೆ ಸಿಗ್ತಾ ಇದೆಯಲ್ಲ ಇವರಿಗೆ, ಅಥವಾ 3-4 ಲಕ್ಷಕ್ಕೆ ಫೀಸ್ ಎಷ್ಟೋ ಕಡೆಗಳಲ್ಲಿ. ಯಾಕೆ ಇವರು ಜನರ ಸೇವೆ ಮಾಡಬಾರ್ದು? ಬೇರೆಯವನು ಅವರ ಪಕ್ಕದಲ್ಲಿ ಕೂತಿರೋನು 5 ಕೋಟಿ ಖರ್ಚು ಮಾಡಿ ಅದೇ MD ಮಾಡ್ತಾ ಇದ್ದಾನೆ, ಇವ್ರಿಗೆ 5 ಲಕ್ಷ ಖರ್ಚಾಗಿಲ್ಲ. ಅವನು ಕೊಡ್ತಿರೋಂಥ 5 ಕೋಟಿ ಖರ್ಚು ಇವನಿಗೆ ಬಿದ್ದಿದೆ ಅಲ್ವಾ, ಇವನಿಗಾಗ್ಲಿ ಇವಳಿಗಾಗ್ಲಿ. ಯಾಕೆ ಇವ್ರಿಗೆ ಆ ಮನಸ್ಥಿತಿ ಇಲ್ಲ? ಇದು ನಮ್ಮ ಕೆಟ್ಟಿರುವಂತಹ ಭ್ರಷ್ಟ ಮನಸ್ಥಿತಿ. ಹಿಂದೆ ಸ್ವಾತಂತ್ರ್ಯ ಬಂದಾಗ ದೇಶನ ಕಟ್ಟಬೇಕು, ಸಮಾಜವನ್ನ ಕಟ್ಟಬೇಕು, ನ್ಯಾಯ ನೀತಿಯಿಂದ ನಡಿಬೇಕು ಅಂತ ಒಂದು ಪ್ರೇರಣೆ ಇತ್ತು ಮಹಾತ್ಮ ಗಾಂಧೀಜಿಯಿಂದ. ಇವತ್ತಿರುವಂಥದ್ದೆಲ್ಲ ದುಷ್ಟ ಮನಸ್ಸುಗಳ, ರಾಕ್ಷಸಿ ಮನಸ್ಸುಗಳ, ಹಣಪಿಪಾಸುಗಳ ಪ್ರೇರಣೆ. ಇಷ್ಟೇ ಕಾರಣ ಆಗಿರೋದು, ಬೇರೆ ಏನೂ ಇಲ್ಲ. ಯಾಕಂತ ಹೇಳಿದ್ರೆ ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿ ಫ್ರೀ ಸೀಟಲ್ಲಿ ಓದಿರುವಂಥ ಪ್ರತಿಯೊಬ್ಬನು ಈ ದೇಶದ ಪ್ರತಿಯೊಬ್ಬ ಮನುಷ್ಯನ ಋಣದಲ್ಲಿದ್ದಾನೆ ಅನ್ನೋದು ಜ್ಞಾಪಕ ಇಟ್ಕೊಳ್ಬೇಕು. ಅವರು ಸೇವಾ ಮನೋಭಾವದಿಂದ ಮಾಡಬೇಕು. ಆಮೇಲೆ ಡಾಕ್ಟರ್ಗಳಿಗೆ ಯಾವುದೇ ಸಂದರ್ಭದಲ್ಲೂ ಘನತೆ ಎಲ್ಲದ ಬದುಕನ್ನ ಕಟ್ಕೊಳ್ಳೋದಕ್ಕೆ ಅವಕಾಶನೇ ಇಲ್ಲ. ಘನತೆ ಇರುವ ಬದುಕನ್ನೇ ಕಟ್ಕೊಳ್ಳೋಕೆ ಅವಕಾಶ ಇದೆ. ಎಲ್ಲೇ ಹೋಗ್ಲಿ ಅವ್ರಿಗೆ 50,000 1 ಲಕ್ಷ ರೂಪಾಯಿ ಸಂಪಾದನೆ. ಯಾಕಂತ ಹೇಳಿದ್ರೆ ಒಂದು ಕಾಲಘಟ್ಟ ಇತ್ತು ಹೆಂಗೆ ಅಂತ ಹೇಳಿದ್ರೆ, ಮಧ್ಯ ರಾತ್ರಿಯಲ್ಲಿ 2 ಗಂಟೆ 3 ಗಂಟೆ ಮಳೆ ಬರುವ ರಾತ್ರಿಯಲ್ಲಿ ಒಂದು ಹೆರಿಗೆ ಹೆಂಗಸಿಗೆ ತೊಂದರೆ ಆಯ್ತು ಅಂತ ಹೇಳಿದ್ರೆ ವೈದ್ಯನೋರ್ವ ಕೊಡೆ ಹಿಡಿದು ನೆಡ್ಕೊಂಡು ಹೋಗ್ತಿದ್ರು ಹಳ್ಳಿ ಗುಳ್ಳಿಗಳಲ್ಲಿ, ಆ ಸಂಧಿಗಳಲ್ಲಿ. ಆದ್ರೆ ಈಗ ಇತ್ತೀಚೆಗಿನ ಒಂದು ಘಟನೆ ಹೇಳ್ತೇನೆ ಕೇಳಿ. ಅವರಿಬ್ರು ಇತ್ತೀಚೆಗೆ ನಂಗೆ ಅವ್ರ ಹೆಸರು ನೆನಪಾಗ್ತಾ ಇಲ್ಲ, ರಸ್ತೆಯಲ್ಲಿ ಸಾವಿಗೀಡಾದ ಮನುಷ್ಯ. ಯಾಕೆ ಅಂತ ಕೇಳಿದ್ರೆ, ಅವನು ಒಂದು ಹಾಸ್ಪಿಟ್ಲಿಗೆ ಹೋಗ್ತಾನೆ, ಎದೆನೋವು ಬಂತು ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಗಿ ಅವ್ರು ಏನ್ ಮಾಡ್ತಾರೆ ಕೇಳಿದ್ರೆ ಜಯದೇವಕ್ಕೆ ಕಳಿಸ್ತಾರೆ. ಅವ್ರು ಟ್ರೀಟ್ ಮಾಡಲ್ಲ. ರೀಸನ್ ಏನು ಅಂತ ಕೇಳಿದ್ರೆ, ಈ ಮನುಷ್ಯ ನೋಡೋಕೆ ಬಡವನ ರೀತಿ ಇದ್ದಾನೆ, ಇವನ ಹತ್ರ ಫೀಸ್ ಕಟ್ಟಕ್ ಆಗಲ್ಲ ಅಂತ ಕೇಳಿ ಅವ್ನು ಕಳಿಸ್ತಾರೆ. ಆತ ರಸ್ತೆಯಲ್ಲಿ ಬಿದ್ದು ಸಾಯ್ತಾನೆ. ಇನ್ನಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತೀವಿ ಆಫ್ಟರ್ ಎ ಶಾರ್ಟ್ ಬ್ರೇಕ್. ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಸನಾತನ ಧರ್ಮದಲ್ಲಿ ಗುರುವಿನ ಪಾತ್ರವೇನು? ಅರಿವಿ ಗುರು. ಹಿಂದೆ ಒಬ್ಬ ಗುರು, ಮುಂದೆ ಒಂದು ಗುರಿ. ಗುರುಭ್ಯೋ ನಮಃ. ವೀಕ್ಷಿಸಿ ಬೆಳಿಗ್ಗೆ 6:15ಕ್ಕೆ. ಎಂತೆಂತ ನೀಚ ಅಂತ ಹೇಳಿದ್ರೆ ಸರ್, ಸ್ಯಾನಿಟರಿ ಪ್ಯಾಡ್ಗಳಲ್ಲಿ ಪಕ್ಷದ ಮುದ್ರೆಗಳನ್ನ ಮುದ್ರಿಸಿ ಕೊಟ್ಟಿದ್ದನ್ನು ನೋಡಿದ್ದೇವೆ. ಪಕ್ಷದ ಅಧ್ಯಕ್ಷನ ಮುಖವನ್ನ ಪ್ರಿಂಟ್ ಮಾಡಿ ಕೊಟ್ಟಿದ್ದನ್ನು ನಾವು ನೋಡಿದ್ದೀವಿ. ಹಾಗಿರುವಾಗ ಮತ್ತೆ ಜಾತಿ ಅನ್ನುವಂಥದ್ದು ಇದು ಎಷ್ಟು ಆಳವಾಗಿ ಒಂದು ವಯೋವರ್ಗದವರಲ್ಲಿ, ನನ್ಗನ್ಸಿದಂಗೆ 30 ವರ್ಷ ಅಂಡ್ ಅಬವ್ ಇದಾರಲ್ವಾ, ಅವರಲ್ಲಿ ಮಾತ್ರ ಇದು ಬಹಳ ಪ್ರಬಲವಾಗಿದೆ ಈ ಜಾತಿವಾದಿಗಳಲ್ಲಿ. ಅದಕ್ಕಿಂತ ಇವಾಗ 20-30 ವರ್ಷರಲ್ಲಿ ಬಹುತೇಕವಾಗಿ ಇವತ್ತಿನ ಯುವಕರಲ್ಲಿ ಅದು ಜಾತಿ ಆ ಪ್ರಭಾವ ಇಲ್ಲ. ಆದರೆ 30, 40, 50, 60 ಆಗಿದಾರಲ್ವಾ, ಏನೇ ಆಗಲಿ ನಮ್ಮ ಜಾತಿಯವನು ಹಲ್ಕ ಆಗಿರಲಿ, ನೀಚ ಆಗಿರಲಿ, ಅಧಮ ಆಗಿರಲಿ, ಅತ್ಯಾಚಾರಿ ಆಗಿರಲಿ, ಜೈಲ್ಗೆ ಹೋಗಿ ಬಂದಿರ್ಲಿ, ಒಂದು ಮಾತಿದೆ, ಬಿಟ್ಕೊಡ್ಬಾರ್ದು. ಈ ಕಾಡಿನ ಮರಗಳೆಲ್ಲ ಕೊಡ್ಲಿಗೆ ಮತ ಹಾಕ್ತಿತ್ತಂತೆ. ಯಾಕಂತ ಹೇಳಿದ್ರೆ ಕೊಡಲಿಯ ಹಿಡಿ ನಮ್ಮ ಜಾತಿ ನಮ್ಮದೇ ಅಂತ ಹೇಳಿ ಅಂತ. ನಾವ್ ತುಂಡಾಗಿ ಬಿದ್ರು ಪರವಾಗಿಲ್ಲ, ನಮ್ಮ ಜಾತಿಯನ್ನು ಬಿಟ್ಕೊಡ್ಬಾರ್ದು. ಎಷ್ಟೋ ಜಾತಿ ನೀವು ಹೇಳಿದ್ರಿ ಮುಂದೊಂದು ದಿನ ಸಾಧ್ಯ ಇದೆ ಅಂತ ಹೇಳಿ. ನನ್ಗೆ ಈ ಒಂದು ಘಟನೆ ನೆನಪಾಗ್ತಾ ಇದೆ. ಈಗಿನ ಆ ಕಾಲಸ್ಥಿತಿಯ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಈ ಹಿಂದೆ ವಾಜಪೇಯಿ ಅವರು ಸಂಸತ್ತಲ್ಲಿ ಒಂದು ಮಾತಾಡ್ತಾರೆ, ಅವರನ್ನ ಚುಡಾಯಿಸ್ತಾರೆ ಎಲ್ಲರೂ. ನೀವು ಇಬ್ಬರೇ ಇರೋದು ಸಂಸದರು ನಿಮ್ಮ ಪಕ್ಷದಿಂದ, ನೀವೇನ್ ಮಾಡ್ತೀರಿ ಅಂತ ಕೇಳ್ತಾರೆ. ಆಗ ಅವರು ಒಂದು ಉತ್ತರ ಕೊಡ್ತಾರೆ, ಸೂರಜ್ ನಿಕ್ಲೇಗ ಕಮಲ್ ಕಿಲೇಗ ಅಂತ ಹೇಳಿ. ಇವತ್ತು ಬಿಜೆಪಿಯ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನೋಡಿ. ಭಾರತ ಬದಲಾಗ್ತಾ ಹೋಗುತ್ತೆ. KRS ಅದೇ ರೀತಿಯಲ್ಲಿ ಆಗ್ಬಹುದಾ ಅಂತ? ಆಗುತ್ತೆ, ಖಂಡಿತವಾಗಿ ಆಗುತ್ತೆ. ನಮ್ಮದು ಕರ್ನಾಟಕದಲ್ಲಿ ಇವತ್ತಿರುವಂಥ ರಾಜಕೀಯ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ KRS ಪಕ್ಷ ಅಗತ್ಯ, ಅನಿವಾರ್ಯ ಅನ್ನುವಂಥ ಸ್ಥಿತಿಯನ್ನು ಅದೇ ತಂದು ಕೊಡುತ್ತೆ. ನಾವೇನು ಇವತ್ತು ಮಾಡ್ತಿರೋ ಕೆಲಸ ಅಷ್ಟೇ ಮಾಡಿದ್ರೆ ಸಾಕು. ಇವತ್ತು ನಾವೇನು ನಮ್ಮ ಪಕ್ಷವನ್ನು ಶೀಲ ಮತ್ತು ಶಿಸ್ತಿನ ಆಧಾರದ ಮೇಲೆ, ಅಂದರೆ ನುಡಿದಂತೆ ನಡೀಬೇಕು, ನಾವು ಕೆಲವೇ ಜನ ಇದ್ರೂ ಸಾರ್ವಜನಿಕವಾಗಿ ಭಾಳ ಶಿಸ್ತಿನಿಂದ ನಡ್ಕೊಳ್ಬೇಕು ಅನ್ನುವಂಥ ಕೆಲವೊಂದು ತತ್ವಗಳ ಆಧಾರದ ಮೇಲೆ, ಅಂದರೆ ಪಕ್ಷದ ಧ್ಯೇಯೋದ್ದೇಶಗಳು ಬೇರೆ ಇದೆ, ಆದರೆ ನಮ್ಮ ಕಾಂಡಕ್ಟ್,
ನಮ್ಮ ನಡವಳಿಕೆಗಳು ಹೇಗಿರಬೇಕು ಅನ್ನೋದನ್ನ ಇವೆರಡರಲ್ಲಿ ಡಿಫೈನ್ ಮಾಡಿ ನಾವು ಕಟ್ತಾ ಇದೀವಿ. ನಾವು ಅಷ್ಟೇ ನಡ್ಕೊಂಡು ಹೋದರೆ ಸಾಕು. ಯಾಕಂದರೆ ಬೇರೆಯವರೆಲ್ಲ ಅವರು ಕ್ಯಾನ್ಸರ್ ರೋಗದಿಂದ ಬೇರೆ ಬೇರೆ ಥರ ಬರಬಾರದ ರೋಗಗಳಿಂದ ಅವರ ದೇಹಗಳು ಕೊಳಿತಿವೆ. ನಾನು ಹೇಳ್ತಿರೋದು JCB ಪಕ್ಷಗಳ ವಿಚಾರ. JDS, ಕಾಂಗ್ರೆಸ್ಸು, BJP ಅಂತ ಪಕ್ಷಗಳು ಅವು ತಮ್ಮದೇ ಆದ ಪಾಪದ ಭಾರದಿಂದ ಅವು ಕೊಳಿತಾ ಇವೆ. ಯಾವಾಗ ಅವುಗಳ ಅವಸಾನ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ಆ ಪಕ್ಷಗಳಲ್ಲಿರುವಂಥ ದೊಡ್ಡ ದೊಡ್ಡ ಮನುಷ್ಯರ ಕಥೆಗಳು, ಅವರ ನಡವಳಿಕೆಗಳು, ಅವರ ಜನದ್ರೋಹಿ ಕೃತ್ಯಗಳು ಅವೆಲ್ಲ ನೋಡಿದಾಗ ಇವತ್ತು ನೋಡಿ, ಕರ್ನಾಟಕದಲ್ಲಿ ಪ್ರಜಾಪ್ರಭುತ್ವ ಇಲ್ಲ. ಇಲ್ಲಿರೋದು ಆಲಿಗಾರ್ಕಿ ಅಂತಾರೆ. ಆಲಿಗಾರ್ಕಿ ಅಂದರೆ ಕೆಲವು ಜನರ ಹೆಸರಿನಲ್ಲಿ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಕೆಲವು ಜನರ ಹಿಡಿತದಲ್ಲಿರುವಂತಹ ಅಧಿಕಾರ, ಆಡಳಿತ ಅನ್ನೋದಕ್ಕೆ ಆಲಿಗಾರ್ಕಿ ಅಂತಾರೆ ಇಂಗ್ಲೀಷಲ್ಲಿ. ಇವತ್ತು ನಮ್ಮ ರಾಜ್ಯದಲ್ಲಿ 200 ಕುಟುಂಬಗಳು, ಅಂದರೆ 200 ಕುಟುಂಬಗಳ ಕೈಯಲ್ಲಿ ಇಡೀ ರಾಜ್ಯದ ಅಧಿಕಾರ ಇದೆ. ಅವರು BJPಲಿದ್ದಾರೆ, ಕಾಂಗ್ರೆಸ್ಸಲ್ಲಿದ್ದಾರೆ, JDSಸಲ್ಲಿದ್ದಾರೆ. ಇವತ್ತಿನ MLA ಅಥವಾ ಹಿಂದಿನ ಬಾರಿ MLA ಆಗಿದೆ ಇಷ್ಟೇ ಜನ ಇವತ್ತು ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡೋಕ್ಕಾಗುವಂಥದ್ದು. ಎಲ್ಲೋ ಒಂದು 224 ಜನರಲ್ಲಿ 4-5 ಜನ ಫ್ಲೂಕ್ ಆಗಿ ಹೊಸಬರ್ಯಾರೋ ಬರಬಹುದು. ಆದರೆ ಇಡೀ ರಾಜ್ಯದಲ್ಲಿ 224 ಕ್ಷೇತ್ರಗಳಲ್ಲಿ 90ಕ್ಕಿಂತ ಹೆಚ್ಚು % MLAಗಳು ಯಾರು ಅಂದರೆ ಹಿಂದೆ MLA ಆಗಿದ್ದಂಥವ್ರು ಅಥವಾ ಅವರ ಕುಟುಂಬದವರು, ಆಲ್ರೆಡಿ MLA ಆಗಿರುವಂಥವ್ರು ಅಥವಾ ರಾಜಕಾರಣಿಗಳ ಕುಟುಂಬದವರು. ಅವನ ಮಗ ಇರ್ಬೋದು, ಸೊಸೆ ಇರ್ಬೋದು, ಅಳಿಯ ಇರ್ಬೋದು, ಅಥವಾ ಪ್ರಿಯತಮ ಪ್ರಿಯಕರ ಇರಬಹುದು. ಇಷ್ಟೇ. ಇದು ಪ್ರಜಾಪ್ರಭುತ್ವ ಅಲ್ಲ. ಜನ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗ್ತಿದೆ, ಇಡೀ ರಾಜ್ಯದ ಅಷ್ಟು ಅಂಶದ ಸಂಪತ್ತು, ಜನಸಾಮಾನ್ಯರಿಗೆ ಸಿಗಬೇಕಾಗಿದ್ದಂಥ ಸೌಕರ್ಯಗಳು ಈ ಕುಟುಂಬಗಳ ಬಳಿ ಶೇಖರಣೆ ಆಗ್ತಾ ಇದೆ. ಕುಟುಂಬ ರಾಜಕಾರಣ ಎಲ್ಲ ಸಂದರ್ಭದಲ್ಲೂ ಕೆಟ್ಟದ್ದೇ ಅಂತಲ್ಲ. ಅಂದರೆ ಬಹುತೇಕ ಸಂದರ್ಭಗಳಲ್ಲಿ ಪ್ರಜಾಪ್ರಭುತ್ವದಲ್ಲಿ ಕುಟುಂಬ ರಾಜಕಾರಣ ಮಾಡುವಂಥವ್ರಿಗೆ ಅವ್ರದ್ದೇ ಆದಂಥ ಒಂದಷ್ಟು ಅಡ್ವಾಂಟೇಜ್ ತಂದುಕೊಡುತ್ತೆ. ಆದರೆ ಇವತ್ತೇನಾಗ್ತಾ ಇದೆ, ಇಡೀ ಕ್ಷೇತ್ರದ ಬಹುತೇಕ ಎಲ್ಲ ಡೀಲ್ಗಳು MLA ಮಾಡ್ತಾನೆ. ಪರ್ಸೆಂಟೇಜಿಂದ ಹಿಡ್ಕೊಂಡು ರಸ್ತೆ ಪರ್ಸೆಂಟೇಜು, ಏನೆಲ್ಲ ಲೈಸೆನ್ಸ್ ಕೊಡೋದು ಇವೆಲ್ಲ. ಹಾಗಾಗಿ ಸಂಪತ್ತು ಅವನಿಗೆ ಬ್ಲಾಕ್ ಮನಿ, ಅಕ್ರಮ ಸಂಪತ್ತು ಆ MLA ಹತ್ರ ಮಾತ್ರ, ಅಥವಾ ಆಡಳಿತಾರೂಢ ಪಕ್ಷದ, ರಾಜ್ಯದಲ್ಲಿ ಅಧಿಕಾರ ಇರುವಂಥ ಆಡಳಿತಾರೂಢ ಪಕ್ಷದ ಮಾಜಿ MLA, ಪರಾಜಿತ MLA ಇರ್ತಾನಲ್ಲ. ಈಗ ಇಲ್ಲಿ BJP MLAಗಳ ಕ್ಷೇತ್ರ ಇರೋ ಜಾಗಗಳಲ್ಲಿ MLAಗೂ ಒಂದಷ್ಟು ಬರುತ್ತೆ, ಅಲ್ಲಿ ಕಾಂಗ್ರೆಸ್ನ MLA ಕ್ಯಾಂಡಿಡೇಟ್ ಸೋತಿರ್ತಾನಲ್ಲ ಅವನಿಗೂ ಬರುತ್ತೆ. ಇಷ್ಟು ಕುಟುಂಬಗಳಿಗೆ ಮಾತ್ರ. ಕಳೆದ ಬಾರಿ ನಾನು ಮಲೇಷ್ಯಾದಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸಡನ್ ಆಗಿ ಒಂದು ಬೋರ್ಡ್ ನೋಡಿದೆ. ಐ ಸ್ಟಾಪ್ ದೆ, ನಿಲ್ಲಿಸಿ ಆ ಬೋರ್ಡ್ ಅಲ್ಲಿರೋ ಬಜೆಟ್ ನೋಡಿದೆ. ಆ ಬಜೆಟ್ ಅನ್ನ ನಾನು ಕನ್ವರ್ಟ್ ಮಾಡಿ ನೋಡ್ತೀನಿ, ನಮ್ಮ ರಸ್ತೆಗಳಿಗೆ ಏನ್ ಬಜೆಟ್ ಇದೆ ನೋಡಿ, ಅದ್ರ ಅರ್ಧದಷ್ಟು ಇಲ್ಲ ಅಲ್ಲಿ. ಆದ್ರೆ ಆ ರಸ್ತೆಗಳು ಹೆಂಗಿದೆ ಅಂದ್ರೆ ಆ ಅಗಲ ಆಗಿರ್ಬೋದು ಅಥವಾ ಆ ಕ್ವಾಲಿಟಿ ಆಗಿರ್ಬೋದು. ಸೊ ಇದ್ರ ಅರ್ಥ ಏನು ಅಂತ ಕೇಳಿದ್ರೆ, ನಮ್ಮಲ್ಲಿ ಅದಕ್ಕಿಂತ ಡಬಲ್ ಬಜೆಟ್ ಕೊಡ್ತಾ ಇದ್ರು ಕೂಡ ಕಮಿಷನ್ ಮತ್ತು ಪಾರ್ಟಿ ಫಂಡ್ ಇದೆಲ್ಲದನ್ನ ನುಂಗಿ ಪಾಪ ಕಾಂಟ್ರಾಕ್ಟರ್ ಸಿಗೋದೇ ಇಷ್ಟು. ಇನ್ನು ಆ ಕಾಂಟ್ರಾಕ್ಟರ್ ಸ್ವಲ್ಪ ಲಾಭ ಮಾಡ್ಕೊಳ್ಬೇಕಲ್ಲ. ಯಾರು ದುಡ್ಡದು? ನಮ್ಮದೇ ದುಡ್ಡು. ಆಗಿದ್ದು ಅರ್ಧಂಬರ್ಧ ಕೆಲಸ, ಕಳಪೆ ಕಾಮಗಾರಿ, ಕೊನೆಗೆ ಅದರ ಸಂತ್ರಸ್ತ ಯಾರು? ಜನಸಾಮಾನ್ಯರೇ. ಹಾಗಾಗಿ ದುಡ್ಡೆಲ್ಲ ಎಲ್ಲಿಗೆ ಹೋಯ್ತು? ಅದು ಆ ಕ್ಷೇತ್ರದ ರಾಜಕಾರಣಿಯ ಕೈಗೆ ಹೋಗಿದೆ. ನೆಕ್ಸ್ಟ್ ಎಲೆಕ್ಷನಲ್ಲಿ ಆ ದುಡ್ಡನ್ನು ಖರ್ಚು ಮಾಡುವ 20, 30, 40, 50 ಕೋಟಿ ಮೇಲೆ ಬೇಕು ಎಷ್ಟೋ ಕ್ಷೇತ್ರಗಳ ನಮ್ಮ ರಾಜ್ಯದಲ್ಲಿ. ಅಷ್ಟು ಬ್ಲ್ಯಾಕ್ ಮನಿಯನ್ನು, ಕಪ್ಪು ಹಣವನ್ನು ಖರ್ಚು ಮಾಡುವಂಥ ಶಕ್ತಿ ಸಾಮರ್ಥ್ಯ ಯಾರಿಗಿದೆ? ಹಾಲಿ MLAಗೆ ಅಥವಾ ಪರಾಜಿತ, ಹಿಂದೆ ಸೋತಿದ್ದಂಥ, ಹಿಂದೆ 2-3 ಸಲ ಗೆದ್ದು ಈ ಸಲಕ್ಕೆ ಏನೋ ಒಂದು ಕಾರಣಕ್ಕಾಗಿ ಸೋತಿರುವಂಥ ಕುಟುಂಬಗಳಿಗೆ ಮಾತ್ರ ಇದೆ. ಹಾಗಾಗಿ ದುಡ್ಡು ಅವ್ರ ಹತ್ರ ಮಾತ್ರ ಹೋಗ್ತಾ ಇದೆ. ಮತ್ತು ಇವರು ಮಿಕ್ಕ ಎಲ್ಲರೂ ವ್ಯವಸ್ಥೆಯನ್ನು ಭ್ರಷ್ಟ ಮಾಡಿದ್ದಾರೆ. ಇದು ಪ್ರಜಾಪ್ರಭುತ್ವ ಅಲ್ಲ. ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ 5 ವರ್ಷಗಳಿಂದ ತಾಲೂಕ್ ಪಂಚಾಯತಿ ZP ಎಲೆಕ್ಷನ್ ಆಗಿಲ್ಲ, ಬೆಂಗಳೂರಲ್ಲಿ BBMP ಎಲೆಕ್ಷನ್ ಆಗಿಲ್ಲ, ಎಷ್ಟೋ ಕಾರ್ಪೊರೇಷನ್ಗಳ ಎಲೆಕ್ಷನ್ ಆಗಿಲ್ಲ. 2ನೇ ಹಂತದ 3ನೇ ಹಂತದ ನಾಯಕತ್ವ ಈ ಕುಟುಂಬಗಳ ಹೊರತಾಗಿ ಬೇರೆ ಕಡೆಯಿಂದ ಬರಬೇಕಾಗಿತ್ತು. ಯಾಕಂದರೆ ನಮ್ಮ ರಾಜ್ಯದಲ್ಲಿ ಲಕ್ಷಾಂತರ ಜನ ರಾಜಕೀಯ ನಾಯಕರುಗಳು ಬೇಕು. ರಾಜಕೀಯ ಅನ್ನೋದು ಒಂದು ಪರಮ ಪವಿತ್ರವಾದ ವಲಯ. ಅದು ದೇಶದ ಬಗ್ಗೆ, ರಾಜ್ಯದ ಬಗ್ಗೆ, ಜನರ ಬಗ್ಗೆ ಕಾಳಜಿ ಇರುವಂತಹ ಜನ ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು. ಆದರೆ ಅವ್ರು ಬರದೇ ಇರೋ ಹಾಗೆ ಇವತ್ತಿನ ಯಾವ್ದಾವುದೋ ರೆಡ್ ಬುಕ್ ಅಂತ ತೋರಿಸ್ಕೊಂಡು ಹೋಗುವಂಥ ರಾಹುಲ್ ಗಾಂಧಿ ತಮ್ಮ ಪಕ್ಷದ ಆಡಳಿತ ಇದೆ 3 ವರ್ಷಗಳಿಂದ ಇಲ್ಲಿ ಅವ್ರಿಗೆ ಯೋಗ್ಯತೆಗೆ ಒಂದು ಅಧಿಕಾರ ವಿಕೇಂದ್ರೀಕರಣದ ಆದರ್ಶ ಇರುವಂತಹ TP ZP GBA ಎಲೆಕ್ಷನ್ ಮಾಡೋದಕ್ಕೆ ಅವರಿಗೆ ಹೇಳೋದಕ್ಕೆ ಯೋಗ್ಯತೆ ಇಲ್ಲ. ಇನ್ನು ನರೇಂದ್ರ ಮೋದಿ ಅವರು ನಾ ಖಾವಂಗ ನಾ ಖಾನೆ ದೂಂಗ ಅಂತಾರೆ. ಅವರ ಪಕ್ಷ ಇದ್ದಾಗಲೂ ಅದೇ ಗತಿನೇ. ಇಡೀ BJP ಪಕ್ಷದಲ್ಲಿ ಇವತ್ತು ಇಡೀ BJPಯಲ್ಲಿ ವಂಶ ಪಾರಂಪರ್ಯ ರಾಜಕಾರಣವೇ ಕರ್ನಾಟಕದಲ್ಲಿ ನಡೀತಾ ಇರುವಂತಹದ್ದು. ಅಲ್ಲೇನೋ ಅವ್ರು ಪರಿವಾರವಾದ ಅಂತಾರೆ. ಇವ್ರಿಗೆ ಯಾರಿಗೂ 2ನೇ ಹಂತದ 3ನೇ ಹಂತದ ನಾಯಕರು ಬರೋದು ಬೇಕಾಗಿಲ್ಲ. ಹಾಗಾಗಿ ಇವತ್ತು 2ನೇ ಹಂತದ 3ನೇ ಹಂತದ ನಾಯಕರು ಕೆಲಸ ಮಾಡಿ ಚುನಾವಣೆಗೆ ಸವಾಲು ಹಾಕುವಂಥವ್ರು ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಹಣದ ಮೇಲೆ, ಜಾತಿ ಮೇಲೆ ಚುನಾವಣೆ ನಡೆಯುವಾಗ ಹಾಲಿ ಪಟ್ಟಭದ್ರ ರಾಜಕಾರಣಿಗಳು ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇವತ್ತು ಭ್ರಷ್ಟಾಚಾರ ಯಾಕೆ ಇಷ್ಟು ವಿಪುಲವಾಗಿದೆ, ಜನಸಾಮಾನ್ಯರನ್ನು ಹಿಂಡಿ ಇಪ್ಪೆ ಮಾಡ್ತಾ ಇದೆ, ಭಾಳ ಸಮೃದ್ಧವಾದ ಸಂಪದ್ಭರಿತವಾದ ರಾಜ್ಯದಲ್ಲಿ ಬಡತನ, ಅಸಮಾನತೆ ಯಾಕಿದೆ ಅಂತ ನೋಡಿದಾಗ ನಮ್ಮ ರಾಜಕಾರಣಿಗಳು ಭ್ರಷ್ಟರಾಗಿದ್ದಾರೆ ಮತ್ತು ಭ್ರಷ್ಟ ಮಾರ್ಗಗಳಿಂದ ಸಂಪನ್ಮೂಲಗಳನ್ನು ಕೆಲವೊಂದೇ ಕಡೆಗೆ
ಏನು Yes. ಅಕ್ಯುಮುಲೇಟ್ ಮಾಡ್ತಾ ಇದ್ದಾರೆ. Yes. ಅದು ಜನಸಾಮಾನ್ಯ ಸಿಗ್ತಾ ಇಲ್ಲ. ನೀವು ಹೇಳಿದ್ರಲ್ವಾ ರಸ್ತೆ ವಿಚಾರವಾಗಿ, ಹ್ಮ್. ಕರ್ನಾಟಕದಲ್ಲಿ ಕಳೆದ 20 ವರ್ಷಗಳಲ್ಲಿ ನೋಡಿ ಸರ್ಕಾರ ಕಟ್ಟಿರುವಂಥ ಸರ್ಕಾರಿ ಸ್ಕೂಲ್ ಕಟ್ಟಡ 10 ವರ್ಷದ ಮೇಲೆ ಬಳಕೆಗೆ ಬಂದಿಲ್ಲ. 1 ವರ್ಷ 2 ವರ್ಷಕ್ಕೆ ಸೋರೋದಕ್ಕೆ ಶುರು ಮಾಡುತ್ತೆ. ಆದರೆ ಆ ಕಟ್ಟಡಕ್ಕೆ ಕೊಟ್ಟಿರುವಂಥ ದುಡ್ಡು ಯಾವುದೇ ಖಾಸಗಿ ಶಾಲಾ ಕಟ್ಟಡದ 2ರಷ್ಟು ನೀವು ಹೇಳಿದಾಗೆ. ಬೆಂಗಳೂರಲ್ಲಿ ದೊಡ್ಡದೊಂದು ನಾನು ವಾಸ ಮಾಡುವಂತ Sir, ನೀವು ಹಿಂಗ್ ಹೇಳಿದ್ರೆ ಹೆಂಗೆ ಸರ್? ಈಗ ನೋಡಿ, ನಾನೊಂದು ಇದು ಮಾಡ್ತೀನಿ, ನಾನ್ ಪೊಲಿಟಿಷಿಯನ್, ನನ್ನ ಶಾಲೆ ಇದೆ ಅಲ್ಲಿ ಇಂಗ್ಲಿಷ್ ಮೀಡಿಯಂ. ಹೌದು, ನಾನೀಗ ನಮ್ಮ ಊರಲ್ಲಿ ಗೌರ್ಮೆಂಟ್ ಶಾಲೆನ ಬೆಳೆಸಿದ್ರೆ ನನ್ನ ಶಾಲೆಯಲ್ಲಿ ಬಿಸ್ನೆಸ್ ಆಗುತ್ತಾ? ನಮ್ದು ಹಾಸ್ಪಿಟಲ್ ಇದೆ ಸರ್, ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ನಾನು ಬೆಳೆಸಿದ್ರೆ ನನ್ನ ಹಾಸ್ಪಿಟಲ್ ಅಲ್ಲಿ ಬಿಸ್ನೆಸ್ ಆಗುತ್ತಾ? ನಿಮ್ದು ಇದೆಲ್ಲ ನಾವು ಬಹಳ ಸ್ಪಷ್ಟವಾದದ್ದು. ಸರ್ಕಾರಿ ಶಾಲಾ ವ್ಯವಸ್ಥೆ ಇವತ್ತು ಹಾಳಾಗೋದಕ್ಕೆ ಈ ಖಾಸಗಿ ಶಾಲೆಗಳನ್ನು ನಡೆಸ್ತಿರುವಂತ ರಾಜಕಾರಣಿಗಳೇ ಕಾರಣ. ಪ್ರತಿ ಜಿಲ್ಲೆಗೊಂದು ಮೆಡಿಕಲ್ ಕಾಲೇಜ್ ಬೇಕು. ಇವತ್ತು ಬಿಜಾಪುರದಲ್ಲಿ 4-5 ಜನ ಅರೆಸ್ಟ್ ಆಗಿ ಜೈಲಲ್ಲಿದ್ದಾರೆ. ನಮ್ಮ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಬೇಕು ಅಂತ ಕೇಳಿದಂಥವ್ರು. ಯಾಕೆ? ಅಲ್ಲಿ MB ಪಾಟೀಲ್ದು ಮೆಡಿಕಲ್ ಕಾಲೇಜ್ ಇದೆ, ಶಾಮ್ನೋರ್ ಫ್ಯಾಮಿಲಿದು ದಾವಣಗೆರೆಯಲ್ಲಿ ಮೆಡಿಕಲ್ ಕಾಲೇಜ್ ಇದೆ, ಅಲ್ಲಿ ಉಡುಪಿ ದಕ್ಷಿಣ ಕನ್ನಡದಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರ ಮೆಡಿಕಲ್ ಕಾಲೇಜ್ ಇದೆ, ಯಾರ್ದು ದೇವರಾಜರಸ್ ಮೆಡಿಕಲ್ ಕಾಲೇಜು ಜಾಲಪ್ಪ ಕುಟುಂಬದ್ದು ಕೋಲಾರದಲ್ಲಿದೆ, ಹಾಗೇನೆ ಚರಂತಿ ಮಠದ್ದು ಬಾಗಲಕೋಟೆಯಲ್ಲಿದೆ. ನೋಡಿ, ನಮ್ಮ ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲೆಲ್ಲಿ ರಾಜಕಾರಣಿಗಳ ಮೆಡಿಕಲ್ ಕಾಲೇಜ್ ಇದೆಯೋ, ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲು, ಅಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬರೋದಕ್ಕೆ ಬಿಟ್ಟಿಲ್ಲ. ಹಾಗಾಗಿ ಇವರಿಗೆ ಸರ್ಕಾರಿ ಆರೋಗ್ಯ ವ್ಯವಸ್ಥೆ ಕೂಸಿದ್ರೆ ಮಾತ್ರ ಇವರ ಆಸ್ಪತ್ರೆಗಳಿಗೆ ಗಿರಾಕಿಗಳು ಬರ್ತಾರೆ. ರೋಗಿಗಳು ಜನರಲ್ಲ, ಗಿರಾಕಿಗಳು ಬರ್ತಾರೆ. ಹಾಗಾಗಿ ಹೀಗಿರುವಾಗ ಜನ ಇದನ್ನ ಎಷ್ಟು ದಿವಸ ಅಂತ ನೋಡ್ತಾರೆ? ಉದಾಹರಣೆಗೆ ನೀವು ಹೇಳಿದ್ರಲ್ವಾ, ಬೆಂಗಳೂರಿನಲ್ಲೇ ಇಲ್ಲಿಂದ ಸರಿಯಾಗಿ 15 ಕಿಲೋಮೀಟರ್ ದೂರದಲ್ಲಿ ಕೇಂದ್ರೀಯ ಸದನ ಅಂತ ಏನಿದೆ ಮಡಿವಾಳದಲ್ಲಿ, ಅಲ್ಲಿಂದ ಹಿಡಿದು ಈಜಿಪುರ ತನಕ ಒಂದು ಫ್ಲೈಓವರ್ 7 ವರ್ಷಗಳಿಂದ ಕಟ್ಟಲ್ಪಡ್ತಾ ಇದೆ. ಆವತ್ತಿಗೆ 140-150 ಕೋಟಿಗೆ ಆಗಿತ್ತು. ಬೆಂಗಳೂರಿನ ಬಹಳ ಬಲಿಷ್ಠ ರಾಜಕಾರಣಿ ರಾಮಲಿಂಗಾರೆಡ್ಡಿ ಕ್ಷೇತ್ರ, ರಾಮಲಿಂಗಾರೆಡ್ಡಿ ಮನೇನು ಅಲ್ಲೇ ಕಲ್ಲೆಸೆತದ ದೂರದಲ್ಲಿರುವಂಥದ್ದು. ಇದರಲ್ಲಿ 7 ವರ್ಷಗಳಿಂದ ಅಲ್ಲಾಯ್ತು, ಕೋವಿಡ್ ಬಂತು. ಅದಾದ್ಮೇಲೆ ಅವನು ಕಾಂಟ್ರಾಕ್ಟರ್ 106 ಕೋಟಿ 150 ಕೋಟಿ ಪ್ರಾಜೆಕ್ಟ್ ಅದು ಹೋಗ್ಬಿಟ್ಟ. ಯಾಕೆ? ಖಂಡಿತವಾಗಿ ಅಲ್ಲಿ ಲೋಕಲ್ MLAಗೆ ಆವತ್ತಿರೋ ಮಿನಿಸ್ಟರ್ಗಳಿಗೆ ಅವನ್ನೆಲ್ಲ ಲಂಚ ಕೊಟ್ಟಾದ್ಮೇಲೆ, ಕಮಿಷನ್ 40% 60% ಕಮಿಷನ್ ಕೊಟ್ಟಾದ್ಮೇಲೆ ಅವನ ಹತ್ರ ಉಳಿದಿರೋ ದುಡ್ಡಲ್ಲಿ ಆ ಸೇತುವೆಯನ್ನು ಅವ್ನು ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಮೊದಲು ಕಟ್ಬೋದಿತ್ತು. ಮಧ್ಯದಲ್ಲಿ ಕೋವಿಡ್ ಬಂತು, ಇನ್ನೊಂದು ಬಂತು, ಬೆಲೆ ಏರಿಕೆ ಆಯಿತು. ಅವನ ಹತ್ರ ಉಳಿದಿದ್ದ ದುಡ್ಡು ಅವ್ನು ಲಾಭ ಮಾಡ್ಕೊಂಡೆಲ್ಲ ನಷ್ಟದಲ್ಲಿ ಅಥವಾ ಅವ್ನ ಸ್ವಂತ ದುಡ್ಡು ಹಾಕಿ ಸೇತುವೆ ಕಟ್ಟಬೇಕು. ಯಾವ ಖಾಸಗಿ ವ್ಯಕ್ತಿ ಕಟ್ತಾನೆ ಇದನ್ನ? ಇವತ್ತು 300-400 ಕೋಟಿ ರೂಪಾಯಿ ಜನರ ದುಡ್ಡು, ಜ್ಞಾಪಕ ಇಟ್ಕೊಳ್ಳಿ. 7 ಕೋಟಿ ರೂಪಾಯಿ ಖರ್ಚಾಯಿತು ಅಂದರೆ, ಯಾವುದೋ ಒಂದು ಅಪವ್ಯಯ ಆಯಿತು ಅಂದರೆ ನಮ್ಮ ರಾಜ್ಯದಲ್ಲಿ ಪ್ರತಿಯೊಬ್ಬ ನಂದು, ನಿಮ್ಮದು, ನನ್ನ ಮಗಂದು, ನಿಮ್ಮ ಮಗಂದು, ಈಗ ತಾನೇ ಹುಡ್ತಿರೋದು, ಇನ್ನು ಸಾವಿನ ದವಡೆಯಲ್ಲಿರುವಂಥವ್ರದ್ದು ಸೇರಿ 1 ರೂಪಾಯಿ ಹೋಯಿತು. 7,000 ಕೋಟಿ ನಮ್ಮ ರಾಜ್ಯದ್ದು ಅಪವ್ಯಯ ಆಯಿತು ಭ್ರಷ್ಟಾಚಾರದಲ್ಲಿ ಅಂದರೆ, ಪ್ರತಿಯೊಬ್ಬ ಮನುಷ್ಯಂದು 1,000 ರೂಪಾಯಿ ಹೋಯಿತು. ನಮ್ಮ ರಾಜ್ಯದ ಬಡ್ಜೆಟು 4 ಲಕ್ಷ ಕೋಟಿ ರೂಪಾಯಿ. ಅಂದರೆ ಹೆಚ್ಚು ಕಮ್ಮಿ ಒಬ್ಬೊಬ್ಬ ವ್ಯಕ್ತಿಗೂ ಸರ್ಕಾರ 60,000 ರೂಪಾಯಿ ತೆರಿಗೆ ಸಂಪನ್ಮೂಲ ಸಂಗ್ರಹಿಸುತ್ತೆ. 60,000 ರೂಪಾಯಿ ಮಗುಗೂ ಸೇರಿ ಖರ್ಚು ಮಾಡ್ತಾ ಇದೆ. ಎಲ್ಲಿ ಹೋಗ್ತಿದೆ? ಇದು ಯಾರ ತಲೆಗೂ ಹೋಗಲ್ಲ. ನಾವೊಂದು ಕ್ರಿಕೆಟ್ ಮ್ಯಾಚ್ ಮಾಡ್ತೀವಿ, 10,000 ಡೊನೇಷನ್ ಕೊಟ್ರೆ ಆಯ್ತು, ಅಂತ ಹೇಳಿ ಮಾಡ್ತೀವಿ. ಹಾಗೆ ಶಾಲೆ ಬಗ್ಗೆ ಮಾತಾಡ್ತಾ ಇದ್ದೆ. USA ಅಲ್ಲಿ ಒಂದು ವಿಚಿತ್ರವಾದ ವಾತಾವರಣ ಇದೆ ಸರ್. ಅಲ್ಲಿ ಹೆಂಗೆ ಅಂತ ಹೇಳಿದ್ರೆ, ಪ್ರೈಮರಿ ಶಾಲೆಯನ್ನ ನಿರ್ಮಾಣ ಮಾಡೋಕೆ ಪ್ರೈವೇಟ್ ಸೆಕ್ಟರ್ ಅವರು ಹೆದರುತ್ತಾರೆ. ರೀಸನ್ ಏನಂದ್ರೆ, ಅಲ್ಲಿ ಗೌರ್ಮೆಂಟ್ ಶಾಲೆಗಳು ಎಷ್ಟು ಸುಸಜ್ಜಿತವಾಗಿವೆ ಅಂತ ಹೇಳಿದ್ರೆ, ಗೌರ್ಮೆಂಟ್ ಶಾಲೆ ಎದುರಿಗೆ ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ ಪ್ರೈವೇಟ್ ಅವರಿಗೆ. ಅಷ್ಟು ಸುಸಜ್ಜಿತವಾದ ವ್ಯವಸ್ಥೆ ಇದೆ. ಈ ಭಾರತದಲ್ಲಿ ಬಜೆಟ್ ನೋಡಿದ್ರೆ ಸಿಕ್ಕಾಪಟ್ಟೆ ಇದೆ, ಆದ್ರೆ ಏನು ವ್ಯವಸ್ಥೆ ಇಲ್ಲ. ನಾನು 10 ವರ್ಷ ಅಮೆರಿಕದಲ್ಲಿದ್ದವನು. ನನ್ನ ಮಗಳು ಅಲ್ಲಿ, ನಾವು ಭಾರತಕ್ಕೆ ಬರೋದಕ್ಕೆ ಮೊದಲು ಅಲ್ಲೇ ಸರ್ಕಾರಿ ಶಾಲೆಗೆ ಕಿಂಡರ್ ಗಾರ್ಡನ್ಗೆ ಹೋಗ್ತಾ ಇದ್ಲು. ನಾವು ಅಲ್ಲಿ ನೋಡಿದ್ದೀವಿ ರಸ್ತೆ, ಅಲ್ಲಿ ಯಾವ ಥರಕ್ಕೆ ಸರ್ಕಾರಿ ಶಾಲಾ ವ್ಯವಸ್ಥೆ ಇದೆ ಅಂದರೆ, ರಸ್ತೆಯಿಂದ ಆ ಕಡೆಗೆ ಒಂದು ನಗರ, ಈ ಕಡೆಗೆ ಒಂದು ನಗರ. ರಸ್ತೆಗಳೇ ಬಹುತೇಕವಾಗಿ ಕೆಲವೊಂದು ಕಡೆ ಬಾಡುಗಳು ನಿರ್ಮಾಣ ಮಾಡುತ್ತೆ. ಈ ಭಾಗದ್ದು ರಸ್ತೆ ಅದೇ ಕಡೆಗೆ, ಆ ಕಡೆಗೆ ಒಂದು ಮನೆ, ಈ ಕಡೆಗೆ ಒಂದು ಮನೆ. ಈ ಮನೆಗೆ $1 ಮಿಲಿಯನ್ ಇದ್ರೆ ಆ ಮನೆಗೆ 8 ಲಕ್ಷ ಅಷ್ಟೇ. ಇಲ್ಲಿ $10 ಲಕ್ಷ ಇದ್ರೆ ಒಂದು ಮನೆಗೆ, ಆ ಕಡೆ ಇರೋ ಮನೆಗೆ ಅದೇ ವಿಸ್ತೀರ್ಣದ ಅಷ್ಟೇ ಚೆನ್ನಾಗಿರುವಂಥ ಮನೆಗೆ ಕೇವಲ 100 ಅಡಿ ದೂರದಲ್ಲಿರುವಂಥ ಮನೆಗೆ 7 ಲಕ್ಷ 8 ಲಕ್ಷ 2 ಲಕ್ಷ ವ್ಯತ್ಯಾಸಗಳು. ಈ ಥರಕ್ಕೆ ವ್ಯತ್ಯಾಸಗಳು ಯಾಕೆ? ಈ ಮನೆ ಇದೆಯಲ್ವಾ, ಈ ಮನೆ ಇರುವಂತಹ ಪಟ್ಟಣ ಅಥವಾ ನಗರದ ಸರ್ಕಾರಿ ಶಾಲೆ ಆ ಮನೆ ಇರುವಂತಹ ನಗರದ ಪಟ್ಟಣದ ಸರ್ಕಾರಿ ಶಾಲೆಗಿಂತ ಉತ್ತಮ ಅಂತ. ಆ ಥರಕ್ಕೆ ಕಾಂಪಿಟೇಷನ್ ಅಲ್ಲಿ ಸ್ವತಃ ನಾನು ಕಣ್ಣಾರೆ ಕುಪರ್ಟಿನೋ ಅಂತ ಏನು ಆಪಲ್ದು ಆಫೀಸ್ ಇದೆಯಲ್ವಾ, ಹೆಡ್ ಆಫೀಸು, ಅಲ್ಲಿ ಏನು ಸಿಲಿಕಾನ್ ವ್ಯಾಲಿ ಕುಪರ್ಟಿನೋದಲ್ಲಿ ಸುತ್ತಮುತ್ತ ಸನ್ನಿವೇಲು, ಸ್ಯಾನೋಸೆ, ಸ್ಯಾಕ್ರಮೆಂಟ್ ಅಲ್ಲ, ಸನ್ನಿವೇಲು, ಸ್ಯಾನ್ಮೆಟಿಯೋನೂ ಅಲ್ಲ, ಇನ್ನೊಂದು 2-3 ಹಳ್ಳಿ, ಮಿಲ್ಪಿಟಾಸು ಸೇರಿದಂತೆ ಅವೆಲ್ಲರಿಂದ ಸುತ್ತುವರೆದಿರೋದು. ಆದರೆ ಕೂಪರ್ಟಿನೋದಲ್ಲಿರುವಷ್ಟು ಮನೆಗಳ ಬೆಲೆ ಅಲ್ಲಿಂದ 200 ಮೀಟ್ರು 2 ಕಿಲೋಮೀಟರ್ ದೂರದಲ್ಲಿರೋ ಮನೆಗಳಿಗಿಲ್ಲ. ಯಾಕೆ? ಕೂಪರ್ಟಿನೋದು ಆ ಮಟ್ಟಿನ ಅತ್ಯುನ್ನತ ಶಿಕ್ಷಣ ಕೊಡುವಂತಹ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಗಳು. ನಮ್ಮಲ್ಲಿ
ನಮ್ಮಲ್ಲಿ ನಾವು ಎಷ್ಟು ದಡ್ರು ಮೂರ್ಖರು ಅಯೋಗ್ಯರು ಒಂದು ರೀತಿಯಲ್ಲಿ ತಲೆ ಕೆಟ್ಟವರು ಆಗ್ಬಿಟ್ಟಿದೀವಿ ನಾವು ಜನಸಾಮಾನ್ಯರು. ಅಂದ್ರೆ ನಮ್ಮ ಶಾಲೆಗಳ ನಮ್ಮ ಮಕ್ಕಳಿಗೆ ಶಾಲೆ ಕೊಡಿ ಅಂತೇಳಿ, ನಮ್ಗೆ ಒಳ್ಳೆ ಆಸ್ಪತ್ರೆ ಕೊಡಿ ಅಂತ ತೆರಿಗೆ ಕಟ್ತೀವಿ. ನಾವೇನು ಕೊಡ್ತಾ ಇದೀವಿ ತೆರಿಗೆ? ಅಮೇರಿಕಕ್ಕಿಂತ ನಮ್ಮದು ತೆರಿಗೆ ಜಾಸ್ತಿ ಇದೆ. ಯಾಕಂದ್ರೆ ಅಮೇರಿಕಾ ಬರೀ ಎಜುಕೇಶನ್ ಮಾತ್ರ ಫ್ರೀ, ಅಂದ್ರೆ ನಿಮ್ದು ಸೆಕೆಂಡ್ PU ಅಂತ 12th ತನಕ, ಅದಾದ್ಮೇಲೆ ನೀವು ದುಡ್ಡು ಕೊಡಬೇಕು, ಬೇರೆ ಬೇರೆ ಥರದ್ದಿರುತ್ತೆ. ಅಲ್ಲಿ ತನಕ ಗೌರ್ಮೆಂಟ್ ಫ್ರೀ ಎಜುಕೇಶನ್, ಕ್ವಾಲಿಟಿ ಎಜುಕೇಶನ್ ಕೊಡುತ್ತೆ. ಆದರೆ ಆರೋಗ್ಯ ವ್ಯವಸ್ಥೆ ಇಲ್ಲ ಅಲ್ಲಿ. ನೀವು ಇನ್ಶೂರೆನ್ಸ್ ತಗೊಳ್ಳೇಬೇಕು, ಖಾಸಗಿ ಆಸ್ಪತ್ರೆಗೆ ಹೋಗಬೇಕು. ಎಲ್ಲೋ ಒಂದು ನಾಟ್ ಇವನ್ 2% ಆಫ್ ದ ಹಾಸ್ಪಿಟಲ್ಸ್ ಇನ್ US ಆರ್ ಗೌರ್ಮೆಂಟ್ ರನ್ ಹಾಸ್ಪಿಟಲ್ಸ್. ಆದರೆ ಮಿಕ್ಕದೆಲ್ಲನು. ಹಾಗಾಗಿ ಅಲ್ಲಿ ಆ ತೆರಿಗೆ ಕಡಿಮೆ. ಕೆನಡಾ ಜಾಸ್ತಿ, US ಗಿಂತ ಕೆನಡಾದಲ್ಲಿ ತೆರಿಗೆ ಜಾಸ್ತಿ, ಅಕ್ಕಪಕ್ಕದೇನೆ. ಯಾಕೆ? ಅಲ್ಲಿ ಆರೋಗ್ಯ ವ್ಯವಸ್ಥೆನೂ ಉಚಿತ. ಸರ್ಕಾರಿ ಆರೋಗ್ಯ ವ್ಯವಸ್ಥೆ ಮತ್ತೆ ಸರ್ಕಾರಿ ಶಾಲಾ ವ್ಯವಸ್ಥೆ, ಎಜುಕೇಶನ್ ಎರಡೂ ಉಚಿತ ಮತ್ತು ಕ್ವಾಲಿಟಿ ಕೊಡುತ್ತೆ. ಯಾವುದು? ಕೆನಡಾ ಸರ್ಕಾರ. ನಮ್ಮದು ಅಷ್ಟೇ. ನಾವು ಸರ್ಕಾರಿ ಶಾಲೆಗೆ ಅಂತೇಳಿ, ಸರ್ಕಾರಿ ಆಸ್ಪತ್ರೆಗೆ ಅಂತೇಳಿ ನಾವು ತೆರಿಗೆ ಕಟ್ತೀವಿ. ಕೆನಡಾ ಥರನೇ ನಾವು ಹೆಚ್ಚಿಗೆ ತೆರಿಗೆ ಕಟ್ತೀವಿ. ಆದರೆ ಒಂದು ಕಡೆ ತೆರಿಗೆ ಕಟ್ತೀವಿ, ಇನ್ನೊಂದು ಕಡೆಗೆ ಮೂರ್ಖರ ತರಕ್ಕೆ, ಅಯೋಗ್ಯರ ತರಕ್ಕೆ ನಮ್ಮ ಮಕ್ಕಳನ್ನ ಪ್ರೈವೇಟ್ ಸ್ಕೂಲಿಗೆ ಕಳಿಸ್ತೀವಿ. ನಮ್ಗೇನಾದ್ರು ಕಾಯಿಲೆ ಬಂದಾಗ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ತೀವಿ. ಈಗ ನಾನು ನಿಮ್ಗೆ ಕೇಳ್ತೀನಿ, ಹಿಪಾಕ್ರಸಿ ಇದು. ಸೊ ನೀವ್ ಯಾಕೆ ಆ ಪಕ್ಷವನ್ನ ಬಿಟ್ಟು ಬಂದ್ರಿ? ಅದ್ರಲ್ಲಿ ಏನಾದ್ರು ಭ್ರಷ್ಟಾಚಾರ ಕಾಣಿಸ್ತಾ? ನಾನು ಆಮ್ ಆದ್ಮಿ ಪಕ್ಷ ಬಿಟ್ಟಾಗ ಅಲ್ಲಿನ ಭ್ರಷ್ಟಾಚಾರದ ಆರೋಪಗಳೆಲ್ಲೂ ಇರಲಿಲ್ಲ. ನಾನು ಬಿಟ್ಟಿದ್ದಲ್ಲ, ಒಂದು ರೀತಿಯಲ್ಲಿ ಅವರು ನನ್ನನ್ನು ತೆಗೆದಿದ್ದು 2016ರ ಸಂದರ್ಭದಲ್ಲಿ. ಕರ್ನಾಟಕದಲ್ಲಿ ಆಮ್ ಆದ್ಮಿ ಪಕ್ಷ ಒಂದೇನೆ ಇಲ್ಲಿ ಕರ್ನಾಟಕದ ಮಟ್ಟಿಗೆ ಒಂದು ಪ್ರಾಮಾಣಿಕವಾದ ರಾಜಕಾರಣ ಮಾಡೋದಕ್ಕಾಗೋದಿಲ್ಲ, ನಾವು ಒಂದಷ್ಟು ಸಮಾನ ಮನಸ್ಕರೆಲ್ಲ ಸೇರಬೇಕು ಅನ್ನುವಂಥ ಒಂದು ನಿಲುವಿಗೆ ನಾನು ಬಂದಿದ್ದೆ. ಯಾಕಂದರೆ ಅಷ್ಟೊತ್ತಿಗೆ ಆಮ್ ಆದ್ಮಿ ಪಕ್ಷದಲ್ಲಿನೂ ಇದನ್ನು ರಾಜ್ಯವ್ಯಾಪಿಯಾಗಿ ಕಟ್ಟೋದಕ್ಕೆ ಬೇಕಾದಂಥ ಒಂದು ನಾಯಕತ್ವದ ಕೊರತೆ ಅಲ್ಲಿತ್ತು. ನನಗೆ ಅವರು ನಾಯಕತ್ವ ಕೊಡಲಿಲ್ಲ. ಒಂದು 10 ಜನ ಸಹ ಸಂಚಾಲಕರಲ್ಲಿ ನಾನು ಒಬ್ಬ, ಸಂಚಾಲಕರಂತ ಒಬ್ಬರಿದ್ದರು, ಅವ್ರು ಹೆಡ್ ಆಗಿದ್ದರು. 10 ಜನ ಸಹ ಸಂಚಾಲಕರಲ್ಲಿ ನಾನೊಬ್ಬ. ಆದರೆ ಅನೇಕ ಹೋರಾಟಗಳನ್ನು ಮುಂದೆ ನಿಂತು ಮಾಡಿಸ್ತಿದ್ದು ನಾನೇನೆ. ಅದು ಅವ್ರು ಒಟ್ಟಾರೆಯಾಗಿ ಮಿಕ್ಕಿದೆಲ್ಲ ನೋಡಿದಾಗ ಇದು ಇಲ್ಲಿರುವಂತಹ ಒಂದು ಏನು ನಾಯಕತ್ವ ಇದೆ, ಇದು ರಾಜ್ಯಕ್ಕೆ ನಾಯಕತ್ವ ಕೊಡುವಂತಹ ವ್ಯಕ್ತಿಗಳು ಇಲ್ಲಿಲ್ಲ. ಹಲವಾರು, ಅದರಲ್ಲಿ 3-4 ಜನ ಪರ ರಾಜ್ಯದವರು ಇದ್ದರು, ಕನ್ನಡ ಬಾರದವರು ಇದ್ದರು. ಆಗ ನೋಡೋದು ಆವತ್ತಿನ ಸಂದರ್ಭದಲ್ಲಿ ಸಹ ಸಂಚಾಲಕರಾಗಿದ್ದವರಲ್ಲಿ 3-4 ಜನ ಕನ್ನಡ ಬಾರದ ಉತ್ತರ ಭಾರತೀಯರು ಇದ್ದರು. ಸೊ ಹಾಗಾಗಿ ಆವತ್ತಿನ ಸಂದರ್ಭದಲ್ಲಿ ಇದನ್ನು ಬೇರೆ ರೀತಿಯಲ್ಲಿ ನಾವು ಯೋಚನೆ ಮಾಡಬೇಕು, ಒಂದು ಪರ್ಯಾಯವನ್ನು 2018 ಕೊಡಬೇಕು ಅಂಥೇಳಿ ನಾನೊಂದು ಸಭೆಯಲ್ಲಿ ಭಾಗವಹಿಸಿದೆ. ಅದಕ್ಕೆ ಅವರು ನನ್ನನ್ನು ರಾಜ್ಯ ಸಮಿತಿಯಿಂದ ಕೈ ಬಿಟ್ಟ ಮೇಲೆ ಒಂದು 3 ತಿಂಗಳು ನಾನು ಅಲ್ಲೇ ಇದ್ದೆ. ಆಮೇಲೆ ಇಲ್ಲಿದ್ದು ಅವರೇನು ನನ್ನನ್ನು ವಾಪಸ್ ತಗೊಳ್ಳೋದಿಲ್ಲ ಅಥವಾ ಇದು ಮಾಡೋದಿಲ್ಲ ಅಂತೇಳಿ ರಾಜೀನಾಮೆ ಕೊಟ್ಟು ಹೊರಬಂದ ಮೇಲೆ ನಾವು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅಂತ ಮಾಡಿಕೊಂಡು 2.5 ವರ್ಷ ಯಾವುದೇ ರಾಜಕೀಯ ಪಕ್ಷ ಮಾಡದೇನೆ ನಾನು ಪಕ್ಷೇತರನಾಗಿ ಎಲೆಕ್ಷನ್ ನಿಂತೆ 2018ರಲ್ಲಿ. 2019ರಲ್ಲಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡಿದ್ವಿ. ಸೊ ಹಾಗಾಗಿ ಆಮ್ ಆದ್ಮಿ ಪಕ್ಷದಲ್ಲಿ ಆಗಿದ್ದಾಗಿರಲಿಲ್ಲ, ಈಗ ಗೊತ್ತಿಲ್ಲ ನನಗೆ. ಈಗ ಅಲ್ಲೂ ಬೇರೆ ಬೇರೆ, ಅಂದರೆ ಅವ್ರು ನೋಡಿ, ಯಾವಾಗ ಸಾರ್ವಜನಿಕರಿಂದ ದೇಣಿಗೆ ಸಂಗ್ರಹಿಸೋದನ್ನು ಅವರು ಕೈ ಬಿಟ್ಟರೋ ಅಲ್ಲಿಗೆ ಅಲ್ಲೂ ಒಂಥರ ಭ್ರಷ್ಟಾಚಾರ ಮತ್ತು ಅಪಾರದರ್ಶಕತೆ, ಟ್ರಾನ್ಸ್ಪರೆನ್ಸಿ ಅನ್ನೋದು ಹೋಗ್ಬಿಡ್ತು. ಹಾಗಾಗಿ ನಾವೇನು ಮಾಡ್ತಾ ಇದ್ವಿ, ಪ್ರತಿ ತಿಂಗಳು KRS ಪಕ್ಷ ನೀವು ನೋಡಿದ್ರೆ ನಮ್ಮ ವೆಬ್ಸೈಟಲ್ಲಿ ಪ್ರತಿ ತಿಂಗಳು ಹಿಂದಿನ ತಿಂಗಳ ಆಯ ಮತ್ತು ವ್ಯಯವನ್ನು, ಎಷ್ಟು ದೇಣಿಗೆ ಬಂದಿದೆ, ಎಷ್ಟು ಸದಸ್ಯರಾಗಿದ್ದಾರೆ ಅನ್ನುವಂಥದ್ದನ್ನು, ಮತ್ತು ಕಳೆದ ತಿಂಗಳಲ್ಲಿ ಎಷ್ಟು ಖರ್ಚು ಮಾಡಿದ್ವಿ ಅಂತ ಪ್ರತಿ ತಿಂಗಳ 10ನೇ ತಾರೀಕಿನ ಸುಮಾರಲ್ಲಿ ಒಂದು ಇವತ್ತು ನಾಳೆ ಹಾಕ್ತೀವಿ ನಮ್ಮ ಪಕ್ಷದ ವೆಬ್ಸೈಟ್ ಇದರಲ್ಲಿ, ಏನು ಫೇಸ್ಬುಕ್ಕಲ್ಲಿ. ನಾನು ಅದನ್ನು ಶೇರ್ ಮಾಡ್ತೀನಿ, ನಾನು ಹಾಕ್ತಿದ್ದೆ ನಾನು ಅಧ್ಯಕ್ಷನಾಗಿರೋ ತನಕ. ಹಾಗಾಗಿ ನಮ್ಮಲ್ಲಿ ಆವತ್ತು ಜನರ ದೇಣಿಗೆಯಲ್ಲೇ ನಾವು ಪಕ್ಷವನ್ನು ಕಟ್ಟಬೇಕು ಅಂತ ಬಂದಿದೆ. ಆ ಪಕ್ಷಕ್ಕೆ ಹಾಗೇನೆ ಎಲೆಕ್ಷನ್ ನಿಂತಾಗ ನಮಗೆ 20 ಕೋಟಿ ಬೇಕು. 20 ಕೋಟಿ ಮೊದಲ ಸಲ 2013 ಎಲೆಕ್ಷನ್ ನಿಂತಾಗ 20,000 ಕೋಟಿ ಕೊಟ್ಟ ತಕ್ಷಣ ನಾವು ದೇಣಿಗೆ ವೆಬ್ಸೈಟ್ನ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನೂ ಚುನಾವಣೆಗೆ 6 ದಿವಸ ಇದೆ ಅನ್ನೋವಾಗಲೇ ಅವರಿಗೆ 20 ಕೋಟಿ ಬಂದ್ಬಿಡ್ತು. ಅವಾಗ ಕ್ಲೋಸ್ ಮಾಡಿದ್ರು. 20 ಕೋಟಿಲಿ ಚುನಾವಣೆ ಮಾಡಿ 28 ಜನ ಗೆದ್ರು ಅಲ್ಲಿ ಆಗ ದೆಹಲಿನಲ್ಲಿ. ಅದಾದ ನಂತರ ಒಳ್ಳೆ 65 ಸೀಟ್ ತನಕ ಬಂತು. ಹೋಗ್ತಾ ನಾನು ಲೋಕಸತ್ತಾ ಅನ್ನುವಂಥ ಪಕ್ಷದಲ್ಲಿದ್ದೆ ಆಗ 2013ರಲ್ಲಿ. ವರ್ತಮಾನ ಅನ್ನುವಂಥ ಒಂದು ವೆಬ್ಸೈಟ್ ನಡೆಸ್ತಾ ಇದ್ದೆ, ಅದರಲ್ಲೊಂದು ಲೇಖನ ಬರೆದಿದ್ದೆ. ನಾನು ಸಹ ದೇಣಿಗೆ ಕೊಡ್ತಾ ಇದ್ದೀನಿ ಲೋಕಸತ್ತಾ ಪಕ್ಷದ ಸದಸ್ಯನಾಗಿ, ನಾನು ಆಮ್ ಆದ್ಮಿ ಪಾರ್ಟಿಗೆ ಇಷ್ಟು 1,000 ರೂಪಾಯಿ ದೇಣಿಗೆ ಕೊಟ್ಟಿದ್ದೀನಿ ಅಂತ ಬರೆದು ದೇಣಿಗೆ ಕೊಡಿ ಅಂತ ನಾನು ಜನರಿಗೆ ಒಂದು ರೀತಿಯಲ್ಲಿ ನಾನು ಕೇಳ್ಕೊಂಡಿದ್ದೆ. ಆದರೆ ಅವತ್ತು ನಾವು ಯಾರೇ ದೇಣಿಗೆ ಕೊಟ್ಟರು ಆಮ್ ಆದ್ಮಿ ಪಕ್ಷದಲ್ಲಿ ವೆಬ್ಸೈಟಲ್ಲಿ ಬರ್ತಾ ಇತ್ತು, ರವಿ ಕೃಷ್ಣಾರೆಡ್ಡಿ ಡೊನೇಟೆಡ್ ಸೋ ಅಂಡ್ ಸೋ ಆನ್ ಸೋ ಅಂಡ್ ಸೋ ಡೇಟ್ ಅಂತ ಬರ್ತಿತ್ತು. ಇವತ್ತಿಲ್ವಲ್ಲ. ಹಾಗಾಗಿ ಜನರ ದೇಣಿಗೆಯಲ್ಲಿ ಪಕ್ಷ ಇದ್ದರೆ ಜನರ ಮಾಲೀಕತ್ವದಲ್ಲಿರುತ್ತೆ. ಅದನ್ನು ಬಿಟ್ಟು ನಾವು ಕದ್ದು ಮುಚ್ಚಿ ಬೇರೆ ತರಕ್ಕೆ ಮಾಡ್ತೀವಿ ಅಂದರೆ ಎಲ್ಲಿಂದ ಬರುತ್ತೋ ದುಡ್ಡು ಗೊತ್ತಿಲ್ಲ, ಕಳ್ಳರು ಕದಿಮರು ಸಹ ಬರ್ತಾರೆ. ಈಗ ಭಾಳ ಭ್ರಷ್ಟ ಕುಟುಂಬ ಆ ತೆಲಂಗಾಣದ ಹಿಂದಿನ ಮುಖ್ಯಮಂತ್ರಿಯದ್ದು, ಚಂದ್ರಶೇಖರ್ ರಾವ್, ಕವಿತಾ ಅಂತ. ಅಂಥವ್ರ ಜೊತೆ ಎಲ್ಲ ಯಾಕೆ ಒಡನಾಟ ಇಟ್ಕೊಂಡ್ರು ಇವರು ಗೊತ್ತಿಲ್ಲ ನನಗೆ. ಸೊ ಹಾಗಾಗಿ ಆವಾಗ ಭ್ರಷ್ಟಾಚಾರ ಇರಲಿಲ್ಲ ನಾವಿದ್ದಾಗ. ನಮ್ಮ ಕರ್ನಾಟಕದಲ್ಲಂತೂ ಈಗ ವಾಸ್ತವ ಚಿತ್ರಣಕ್ಕೆ ಒಂಚೂರು ಮಾತಾಡೋಣ. ಏನಂತ ಹೇಳಿದ್ರೆ, ಕೋಗಿಲು ಪ್ರಕರಣದಲ್ಲಿ ಸುಮಾರು 165 ಮನೆಗಳು, ಅವ್ರು ಎಲ್ಲಿಂದ ಬಂದ್ರು ಅಥವಾ ಅವರು ಬಾಂಗ್ಲಾದೇಶಿಯರೋ ಭಾರತೀಯರೋ ಅದು ಇನ್ನಷ್ಟೇ ತನಿಖೆಯಿಂದ ಗೊತ್ತಾಗಬೇಕು, ಬಂದು ಮನೆ ಕಟ್ಸ್ಕೊಳ್ತಾರೆ.
ರಾಜ್ಯ ಸರ್ಕಾರ ಆ ಮನೆಯನ್ನು ಒಮ್ಮೆ ಧ್ವಂಸ ಮಾಡುತ್ತೆ, ಅದೆಲ್ಲವೂ ಅಕ್ರಮ ಅಂತ ಹೇಳಿ ಮುಂದೊಂದು ದಿನ ಅಲ್ಲಿ ಅಪಾರ್ಟ್ಮೆಂಟ್ ಇದ್ರೂ ಆಶ್ಚರ್ಯವಿಲ್ಲ. ಸೊ ಈಗ ಆ 165 ಜನರಿಗೆ 11 ಲಕ್ಷದಲ್ಲಿ ಒಂದೊಂದು ಮನೆಯನ್ನು ಕಟ್ಸ್ಕೊಡಕ್ಕೆ ಇವ್ರು ಹೊಡ್ತಾ ಇದ್ದಾರೆ. ಆದ್ರೆ ಇಲ್ಲಿರುವಂತ ಪ್ರಶ್ನೆ ಏನು ಅಂತ ಕೇಳಿದ್ರೆ, ಕೊಡಗಿನಲ್ಲಿ ಈಗಾಗಲೇ 475ಕ್ಕೂ ಹೆಚ್ಚು ಜನ, ಅದು ಬೇರೆ ಬಿಡಿ, ಅದು ಇನ್ನೊಂದು ವಿಚಾರ. ನಿನ್ನೆ ಅಷ್ಟೇ ನಾವು ಒಂದು ವಿಚಾರವನ್ನ ಬ್ರೇಕಿಂಗ್ ಅಲ್ಲಿ ಬಿಟ್ವಿ ಸರ್, ನಮ್ಮ ಪ್ರೈಮ್ ಟೈಮ್ ಡಿಬೇಟ್ ಅಲ್ಲಿ. ಏನಂತ ಹೇಳಿದ್ರೆ, ಸುಮಾರು 6ನೇ ಗ್ಯಾರಂಟಿ ಅಂತ ಹೇಳಿ ಮಾರ್ಚ್ 21ಕ್ಕೆ ಸಿದ್ದರಾಮಯ್ಯರವರು ಘೋಷಣೆ ಮಾಡ್ತಾರೆ. ನಾವು ಯಾರಿಗೆಲ್ಲ ಇದುವರೆಗೆ ಸ್ಲಮ್ ಅಲ್ಲಿ ಬದುಕ್ತಾ ಇದ್ದಾರೋ ಅವರಿಗೆ ನಾವು ಮನೆಯನ್ನ ಕಟ್ಸ್ಕೊಡೋದಾಗಿರಲಿಲ್ಲ ಅಥವಾ ಅವರ ಜಮೀನು ಪತ್ರವನ್ನು ನೀಡೋದಾಗಿರಲಿಲ್ಲ, ನಾವು ಮಾಡ್ತೀವಿ ಅಂತ ಹೇಳಿ. ಇನ್ನೂ ಕೂಡ ಅದಾಗ್ಲಿಲ್ಲ. ಅದು ಯಾವ್ದು ಆಗದೆ ಇಲ್ಲಿ 165 ಮನೆ ಕಟ್ಸಿಕೊಡ್ತಿದ್ದಾರಲ್ಲ, ನಿಮ್ಗೇನ್ ಅನ್ಸುತ್ತೆ? ನೋಡಿ, ಇವ್ರು ಏನ್ ಆಶ್ವಾಸನೆ ಕೊಡ್ತಾ ಇದಾರೆ ಅದು ಸಂಪೂರ್ಣವಾಗಿ ಸುಳ್ಳು ಆಶ್ವಾಸನೆ, ಪೊಳ್ಳು ಆಶ್ವಾಸನೆ. ಆ ಮನೆಗೆ ಅವ್ರು ಖಂಡಿತವಾಗಿ ಇವ್ರು ಕೊಡೋದಿಲ್ಲ. ಯಾಕಂದ್ರೆ ಈಗಾಗಲೇ ಬೆಂಗಳೂರಲ್ಲಿ ಸಹಸ್ರಾರು 16,000 ಜನರಿಗೆ ಹಕ್ಕುಪತ್ರಗಳನ್ನು ಕೊಡಬೇಕಾಗಿದೆ, ಅದನ್ನೇ ಕೊಟ್ಟಿಲ್ಲ. ಇವ್ರು ಹೇಳ್ತಿರೋದೇನು ಯಾವುದೋ ಒಂದು EWS ಕ್ವಾರ್ಟರ್ಸ್ ಅಂತ ಇರುತ್ತಲ್ವಾ, ಅಲ್ಲೆಲ್ಲೋ EWS ಕ್ವಾರ್ಟರ್ಸಲ್ಲಿ 11 ಲಕ್ಷ ಬೆಲೆ ಬಾಳುವಂಥ ಮನೆಗಳನ್ನು ಇವ್ರಿಗೆ ಕೊಡ್ತೀವಿ ಅಥವಾ ಕಟ್ಟಿಸ್ಕೊಡ್ತೀವಿ ಅಂತ. ಎಷ್ಟೋ EWS ಕ್ವಾರ್ಟರ್ಸಲ್ಲಿ ಈಗಲೂ ಮನೆಗಳು ಇನ್ನೂ ಕಟ್ಟಲಾಗದೆ ಹಾಗೇ ಇದೆ, ಕೊಡಬೇಕಾದವ್ರಿಗೆ ಕೊಟ್ಟಿಲ್ಲ. ಎರಡನೇದು, ಈಗ BJPಯವರು ಒಂದು ಭಾಳ ಕ್ಷುಲ್ಲಕವಾದ ರಾಜಕಾರಣ ಮಾಡ್ತಾ ಇದ್ದಾರೆ. ಕೇವಲ ಒಂದು 155-200 ಕುಟುಂಬಗಳಂತ ನೀವೇ ಹೇಳ್ತಾ ಇದ್ದೀರಾ. ಅಲ್ಲಿ ಆಮೇಲೆ ಅವರು 2 ವರ್ಷದಿಂದ ಬಂದರೋ 4 ವರ್ಷದಿಂದ ಬಂದರೋ ಗೊತ್ತಿಲ್ಲ. ಒಂದಷ್ಟು ಜನ ಬಹುತೇಕರು ಅಲ್ಪಸಂಖ್ಯಾತರು, ಒಂದಷ್ಟು ಜನ ಅಲ್ಪಸಂಖ್ಯಾತರಲ್ಲದ ಬಹುಸಂಖ್ಯಾತ ಹಿಂದೂಗಳು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ನಾವು ಮಾನವೀಯ ದೃಷ್ಟಿಯಲ್ಲಿ ನೋಡಬೇಕು. ಮತ್ತೆ ಅಂತಹ ಜಾಗದಲ್ಲಿ, ಸರ್ಕಾರಿ ಜಾಗದಲ್ಲಿ ಇವತ್ತು ಯಾವನ್ನಾದರೂ ಅಲ್ಲಿ ನಿಜಕ್ಕೂ ಅರೆಸ್ಟ್ ಮಾಡಬೇಕು ಅಂದರೆ ಆ ಕ್ಷೇತ್ರದ MLA ಆಗಿದ್ದ ಅವಕಾಶ ಮಾಡಿಕೊಟ್ಟಂಥ ಕೃಷ್ಣ ಬೈರೇಗೌಡ, ಅಲ್ಲಿ BBMP ಜಮೀನಾಗಿದ್ರೆ ಅಥವಾ ಕಂದಾಯ ಭೂಮಿ ಅದಕ್ಕೆ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಯನ್ನ ಮತ್ತು BBMP ಕಮಿಷನರ್ನ ಅರೆಸ್ಟ್ ಮಾಡಬೇಕು. ಈ ಅಯೋಗ್ಯರಿಗೆ ಸರ್ಕಾರಿ ಭೂಮಿಯನ್ನ ಒತ್ತುವರಿಯಿಂದ ಮುಕ್ತಿಗೊಳಿಸಿ ಒತ್ತುವರಿ ಆಗದ ರೀತಿಯಲ್ಲಿ ರಕ್ಷಣೆ ಮಾಡುವ ಯೋಗ್ಯತೆ, ಪ್ರಾಥಮಿಕ ಯೋಗ್ಯತೆ ಇಲ್ಲದಂತ ಅಧಿಕಾರಿಗಳನ್ನ ನಾವು ಜೈಲಿಗೆ ಕಳಿಸ್ಬೇಕು. ಅಲ್ಲಿ ಯಾರೋ ಬಂದು ಯಾರೋ ಗುಡಿಸ್ಲಾಕೋ, ಬೆಂಗಳೂರಿನಲ್ಲಿ ಹಿಂದೆ ಎಲ್ಲ ಸ್ಲಮ್ಗಳು ಹೀಗೆ ಬೆಳೆದಿದ್ದು. ಸರ್ಕಾರಿ ಭೂಮಿ ಇರ್ತಾ ಇತ್ತು, ಯಾರು ನೋಡ್ತಾ ಇರಲಿಲ್ಲ, ಪಾಪ ಯಾರೋ ಬಂದು ಕಟ್ಕೊಳ್ತಿದ್ರು, ಅಲ್ಲಿ ಅವನೋ ಒಬ್ಬ ಅವ್ರನ್ನ ಕೆಲಸಕ್ಕೆ ಇಟ್ಕೊಳ್ತಿರೋ ಬಂದು ಶೆಡ್ ಆಗ್ತಾ ಇದ್ದ, ಹೀಗೆ ಸ್ಲಮ್ಗಳು ಬೆಳೆದಿದ್ದು. ಆವಾಗ ಇನ್ನೂ ಆ ಯೋಚನೆ ಇರಲಿಲ್ಲ. ಇವಾಗ ಬೆಂಗಳೂರಲ್ಲಿ ಸರ್ಕಾರಿ ಭೂಮಿ, ನಾವೆಲ್ಲ 39 ದಿವಸ ದೊರೆಸ್ವಾಮಿ ಅವರ ನೇತೃತ್ವದಲ್ಲಿ ನಾನು ಪಾಲ್ಗೊಂಡಿದ್ದೀನಿ ಹೋರಾಟದಲ್ಲಿ. ಸರ್ಕಾರಿ ಭೂಮಿ ಅತಿಕ್ರಮಣ ಆಗಬಾರದು, ಮತ್ತೆ ಅತಿಕ್ರಮ ಯಾರೆಲ್ಲ ಮಾಡ್ಕೊಂಡಿದ್ದಾರೆ ಒತ್ತುವರಿ ಅದನ್ನು ತೆರವು ಮಾಡಬೇಕು, ಆಂಟಿ ಲ್ಯಾಂಡ್ ಗ್ರಾಬಿಂಗ್ ಆಕ್ಟ್ ಬರಬೇಕು ಅಂತೇಳಿ 3 ದಿವಸ ಉಪಸತ್ಯಾಗ್ರಹ ಮಾಡಿದ್ದೀನಿ ನಾನು ಅವ್ರ ಜೊತೆಗೆ ಆ ಹೋರಾಟದಲ್ಲಿ. ಅದರಿಂದ ಒಂದು ಕಾನೂನು ಬಂದಿದೆ. ಇಷ್ಟೆಲ್ಲ ಬಂದರೂ ಆಗಾಗ ಏನು ಹೋದ್ವು 5 ವರ್ಷಗಳಿಂದನೇ ಸಿದ್ದರಾಮಯ್ಯನವರು ಆಗ ಹಿಂದಿನ ಸರ್ಕಾರದಲ್ಲಿದ್ದಾಗಲೇ ನಾವು ಇಷ್ಟು 5,000 ಎಕರೆಗಳನ್ನು ಒತ್ತುವರಿ ತೆರವು ಮಾಡಿದ್ದೀವಿ ಅಂತ ಇದ್ರು. ಯಾಕೆ ಸ್ವಾಮಿ ಇದು ಮತ್ತೆ ಈ ಒತ್ತುವರಿ ಯಾಕೆ ತೆರವು ಮಾಡಿರಲಿಲ್ಲ ಆಗ? ಈಗ ಯಾಕೆ ಇಷ್ಟು ದಿವಸ ಇಷ್ಟು ಕಾಯ್ತಾ ಇದ್ರಿ? ನೀವೇ ತಾನೇ ಬಿಟ್ಕೊಂಡಿದ್ದು. ಇದನ್ನ ಕಾರಣ ಆದಂಥ ಅಧಿಕಾರಿಗಳನ್ನ ಆಕ್ಷನ್ ತಗೊಂಡು ಜೈಲಿಗೆ ಹಾಕಬೇಕು. ಅಲ್ಲಿ ಅವ್ರು ಬಿಟ್ಟಿದ್ದಕ್ಕೆ ಪಾಪ ಯಾರೋ ಬಂದ್ರು, ಬಡವರು, ಅವ್ರು ಎಲ್ಲಿಂದ ಬಂದ್ರು, ಹೇಗೆ ಬಂದ್ರು ಅಂತ. ಇದ್ರ ಮಿಡಲ್ ಅಲ್ಲಿ ಇಬ್ರು ವ್ಯಕ್ತಿಗಳ ಎಂಟ್ರಿ ಆಗ್ತಾರೆ, ವಿಜಯ್ ಮತ್ತೆ ವಾಸಿಂ ಅಂತ ಹೇಳಿ. ಕೆಲವರ ಹತ್ರ ದುಡ್ಡು ತಕೊಂಡು ಅವರು ಮನೆ ಕಟ್ಟಕ್ಕೆ ಪರ್ಮಿಷನ್ ಕೊಟ್ಟು ಎಲ್ಲಾ ಕಡೆ ಅವ್ನು ವಿಜಯ್ ಆಗ್ಲಿ ವಾಸಿಂ ಆಗ್ಲಿ ನೋಡಿ, ಯಾವ್ದೋ ರಾಜಕಾರಣಿಯ ಪುಡಾರಿ ಆಮೇಲೆ ನೋಡಿದ್ರೆ ಇವ್ರು 2 ಪಕ್ಷದ ಜೊತೆಗೆ ಗುರುತಿಸ್ಕೊಂಡಿದ್ದಾರೆ. ಹೌದು, ಇಲ್ಲ BJP ಜೊತೆಗೆ ಇರ್ತಾರೆ, ಇಲ್ಲ ಕಾಂಗ್ರೆಸ್ ಜೊತೆಗೆ ಇರ್ತಾರೆ, ಇಲ್ಲ JDS ಜೊತೆಗೂ ಇರಬಹುದು. ಇವರೇನೆ ರಾಜಕಾರಣಿಗಳೇ ಅಲ್ಲ ವೋಟ್ ಬ್ಯಾಂಕ್ ಆಗಿ ಇಟ್ಕೊಳ್ತಾರೆ. ಮತ್ತೆ BJP ಪಕ್ಷ ಏನ್ ಮಾಡ್ತಾ ಇತ್ತು? ಆಮೇಲೆ ಇವಾಗ ಇನ್ನೊಂದು ಬಹಳ ಒಂದು ಸರಳವಾದ ಪ್ರಶ್ನೆ ಕಾಂಗ್ರೆಸ್ ಅವರು ಕೇಳ್ತಾ ಇದ್ದಾರೆ, ನಾವು ಕೇಳಬೇಕು. ಬಾಂಗ್ಲಾದೇಶದಿಂದ ಬರ್ತಾ ಇದ್ದಾರೆ, ಬಾಂಗ್ಲಾದೇಶ ಯಾವ ಸರ್ಕಾರ ಸ್ವಾಮಿ ಕಳೆದ 12 ವರ್ಷದಿಂದ ಇರೋದು? ಬಾಂಗ್ಲಾದೇಶದಿಂದ ನುಸುಳಿದ್ರು, ನೆಹರು ಕಾರಣನಾ? ಹೆಲಿಕಾಪ್ಟರ್ ಅಲ್ಲಿ ಬಂದು ಮೇಲಿಂದ ಪಾಸ್ ಆಗ್ಬೇಕು, ನೆಹರು ಕಾರಣನಾ ಬಾಂಗ್ಲಾದೇಶದಿಂದ ಬರ್ತಾ ಇರೋದಕ್ಕೆ? ಕಳೆದ 12 ವರ್ಷದಿಂದ ಏನು ಉಕ್ಕಿನ ಮನುಷ್ಯ ಗೃಹ ಮಂತ್ರಿ, ಇನ್ನು ಅದಕ್ಕಿಂತ ಉಕ್ಕಿಗಿಂತ ಇನ್ಯಾವ್ದು ಗಟ್ಟಿ ಇದೆಯೋ ಗೊತ್ತಿಲ್ಲ. ಆದ್ರ ಆ ಮನುಷ್ಯ ನರೇಂದ್ರ ಮೋದಿ 56 ಇಂಚಿನ ಎದೆ. ಯಾರಿರೋದು ಬಾಂಗ್ಲಾದೇಶ? ಹೇಗ್ ಬಂದ್ರು ದೇಶಕ್ಕೆ? ಹೇಗ್ ನಡೆಸಿದ್ರು? ನಿಮ್ಮ ದೇ ಕೇಮ್ ಟು ಇಂಡಿಯಾ ಆನ್ ಯುವರ್ ವಾಚ್, ಇಫ್ ಅಟ್ ಆಲ್ ದೇ ಹ್ಯಾಡ್ ಕಮ್. ಅವ್ರು ಆಲ್ರೆಡಿ ಬಂದಿದ್ರೆ ಯಾರ ಕಣ್ಗಾವಲಲ್ಲಿ ಬಂದ್ರು? ಯಾಕೆ ಹಂಗೆ ಕಣ್ಗಾವಲಲ್ಲೇ ಬಂದ್ರಲ್ವಾ? ಹಂಗೆ ಯಾಕೆ ಹೇಳ್ತೀರಿ? 12 ವರ್ಷದ ಮೊದಲು ಬಂದಿರ್ಬೋದು. 12 ವರ್ಷದಲ್ಲಿ ಏನ್ ಮಾಡ್ತಿದ್ರಿ? ಈ 12 ವರ್ಷದಲ್ಲಿ ನೀವು ಯಾಕೆ ಅವ್ರನ್ನ ಆತರ ಬಂದಿರೋರ್ನ ವಾಪಸ್ ಕಳ್ಸಿಲ್ಲ? ವಿಚಾರ ಇದು ಕ್ಷುಲ್ಲಕವಾಗಿ ಕೋಮು ರಾಜಕಾರಣ ಮಾಡೋದಿಕ್ ಮಾಡ್ತಾ ಇದಾರೆ ಅಷ್ಟೇ. ಮೂರ್ಖರ ಭಾವನೆಗಳನ್ನ ಪ್ರಚೋದಿಸೋದಿಕ್ಕೆ. ಕೇವಲ 145-150 ಕುಟುಂಬಗಳು. ನಾವು ಅದನ್ನ ಮಾನವೀಯ ದೃಷ್ಟಿಯಿಂದ ನೋಡಿ ಅವ್ರು ನಿಜಕ್ಕೂ ಆಗಿದ್ರ ವಾಪಸ್ ಕಳ್ಸಿ. ಇವತ್ತು ನೋಡಿ ಅವ್ರದ್ದು ತೆಗೆದು ನೋಡಿ ನೀವು, ಅವ್ರದ್ದು ದಾಖಲೆಗಳೇನಿದೆ? ದಾಖಲೆಗಳಿಲ್ವಾ? ಅವರು ದೇಶದ ಬೇರೆ ಭಾಗಗಳಿಂದ ಬಂದಿದ್ದಾರಾ? ಅವ್ರಿಗೆ ಇಲ್ಲಿ ಜಾಗ ಕೊಡೋದಕ್ಕೆ ಅವಕಾಶ ಇಲ್ವಾ? ಅವ್ರ ಭಾಗಕ್ಕೆ ಕಳಿಸಿ. ಇಲ್ಲ ಅವ್ರು ಬಾಂಗ್ಲಾದಿಂದ ಬಂದಿದ್ದಾರಾ? ಡಿಪೋರ್ಟ್ ಮಾಡಿ, ಅವಕಾಶ ಇದೆಯಲ್ವಾ? ಅನ್ಯ ದೇಶರನ್ನ ವಾಪಸ್ ಅವ್ರ ದೇಶಕ್ಕೆ ಕಳಿಸೋದಕ್ಕೆ. ಯಾಕೆ ಮೊನ್ನೆ ಅಮೆರಿಕದಿಂದ ಇಂಡಿಯಾಗೆ ಎಲ್ಲಿಗೆ ಅಮೃತ್ಸರ್ಗೋ ಅಥವಾ ಚಂಡೀಗಢ್ಗೋ ಫ್ಲೈಟ್ ಬರ್ಲಿಲ್ವಾ? ಏರೋಪ್ಲೇನ್ ಬಂದಿಳಿಲಿಲ್ವಾ? ಯಾರ ದುಡ್ಡಲ್ಲಿ? ಅವ್ನು ವಸೂಲಿ ಮಾಡ್ದ ಟ್ರಂಪ್ ನಮ್ಮಿಂದ.
ಯಾವ್ಯಾವ ದೇಶಕ್ಕೆ ಕಳ್ಸಿದ್ನೋ ಆ ದೇಶದವರೇ ನೀವು ಟೆಕ್ಸಾಸ್ ಅಲ್ಲಿ ದೊಡ್ಡ ಗಲಾಟೆ ಹಬ್ತು, ಆದ್ರೆ ಕೇರೆ ಮಾಡ್ಲಿಲ್ಲ. ಇಲ್ಲ, ಆ ದೇಶದವರೇನೆ ನಮ್ಮ ಫ್ಲೈಟ್ ದುಡ್ಡು ಕೊಡ್ಬೇಕು ಅಂತ ವಸೂಲಿ ಮಾಡ್ದ. ಕಳ್ಸಿ ನೀವು ಸ್ವಾಮಿ, ಬಾಂಗ್ಲಾಗಾಗ್ಲಿ ಪಾಕಿಸ್ತಾನಕ್ಕಾಗ್ಲಿ ಯಾರನ್ನೇ ಆಗ್ಲಿ. ಇಲ್ಲಿ ನಾಟಕ ಆಡ್ತಿದ್ದಾರೆ ಬಿಜೆಪಿ ಅವರಂತೂ. ಸುಮ್ಮನೆ ಹಿಂದೂ ಮುಸ್ಲಿಂ ಭಾವನೆಗಳನ್ನ ಕೆಳಿಸೋದಕ್ಕೆ ಮಾಡ್ತಿದ್ದಾರೆ. ಮತ್ತೆ ಅಲ್ಲಿ ಹಿಂದೂ ಮುಸ್ಲಿಂ ಯಾರೇ ಇರಲಿ ಅವರನ್ನ ಕಾಂಗ್ರೆಸ್ ಅವ್ರು ಇಟ್ಕೊಂಡು ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ. ಈ ರಾಜ್ಯದ ಕಂದಾಯ ಸಚಿವರಾಗಿ ಅಲ್ಲಿಯ ಶಾಸಕರಾಗಿ ಕೃಷ್ಣ ಬೈರೇಗೌಡ ಎಷ್ಟು ದಿವಸ ಆದ್ಮೇಲೆ ಮಾತನಾಡಿದ್ರು? ಅವ್ರಿಗೆ ಯಾವ ಜವಾಬ್ದಾರಿ ಇದೆ? ಕೃಷ್ಣ ಬೈರೇಗೌಡ ಮೊದಲನೇ ದಿವಸ ಅಲ್ಲಿ ಬಂದು ಇಂಥ ಕಾರಣಕ್ಕಾಗಿ ನಾವು ಇದು ಒತ್ತುವರಿ ಆಗಿದೆ, ತೆರವು ಮಾಡ್ತಾ ಇದೀವಿ, ಇವ್ರು ನಿರಾಶ್ರಿತರಿದ್ರೆ ಅವ್ರಿಗೇನಾದ್ರು ಸಣ್ಣ ಮಟ್ಟದ ಪರಿಹಾರ ಕೊಡ್ತೀವಿ ಅಥವಾ ಅವ್ರಿಗೆ ಮೂಲ ನಿವಾಸ ಹೇಳ್ಬೋದಿತ್ತಲ್ಲ. ಪರಿಹಾರ ಅಂದ್ರೂ ಕೂಡ ನನ್ಗೆ ಇನ್ನೊಂದು ಘಟನೆ ನೆನಪಾಯ್ತು. ಅದನ್ನು ಕೂಡ ನಾವು ಅಶೋಕ್ ಬೇಗ ಶ್ರೀಮಂತರ ಒತ್ತುವರಿಯನ್ನ ರಾಜರಾಜನಗರದಲ್ಲಿ ರಾಜಕಾಲುವೆಗಳ ಮೇಲೆ ಮನೆಗಳು ಕಟ್ಟಲ್ಪಟ್ಟಿದೆ. ಶಾಮನೂರ್ ಫ್ಯಾಮಿಲಿ ಮೇಲೆ ಬಂದಿದ್ದ ಆರೋಪ, ದರ್ಶನ್ ಮೇಲೆ ಬಂದಿದ್ದ ಆರೋಪ. ತೆರವು ಮಾಡಿದ್ರಾ? ಅಲ್ಲಿ ಸಾರಕ್ಕಿ ಕೆರೆನಲ್ಲಿ ಒಂದು ಸಂದರ್ಭದಲ್ಲಿ ಕೆರೆಯ ಅಕ್ಕಪಕ್ಕದಲ್ಲಿ ತೆರವು ಕಾರ್ಯಾಚರಣೆ ಶುರುವಾಯಿತು. ಬಡವರ ಮನೆಗಳೆಲ್ಲ ತೆರವಾಯ್ತು. ದೊಡ್ಡ ಶ್ರೀಮಂತರ ಮನೆ ಬರೋಷ್ಟೊತ್ತಿಗೆ ನಿಂತೋಯ್ತು. ಎಷ್ಟು ಜನ ಶ್ರೀಮಂತರ ಮನೆ ಗೋಡೆಗಳನ್ನ ನೀವು ಸರ್ಕಾರ ಒತ್ತುವರಿ ಮಾಡಿ ಒತ್ತುವರಿ ಆಗಿರೋದನ್ನ ತೆರವು ಮಾಡಿದ್ದೀರಾ? ಮೊನ್ನೆ ಯಶ್ ಅವರ ತಾಯಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಅಲ್ಲಿ ಕೋರ್ಟ್ ಆರ್ಡರ್ ತಂದು ತೆರವು ಮಾಡೋದು. ಯಾರು ಮಾಡಿದ್ದು? ಖಾಸಗಿ ವ್ಯಕ್ತಿ, ಸರ್ಕಾರ ಅಲ್ಲ. ಸರ್ಕಾರದ ಅಧಿಕಾರಿಗಳು ಹೋಗಿ ಅಲ್ಲಿ JCB ಗುದ್ದಿ ತೆಗೆಸಿಲ್ಲ. ಆ ಜಾಗ ನಮ್ಮದೇ ಅಂತ ಸರ್ಕಾರ ಇದು ನ್ಯಾಯಾಲಯದಿಂದ ಆರ್ಡರ್ ತಂದಂತ ಖಾಸಗಿ ವ್ಯಕ್ತಿ JCB ತಗೊಂಡೋಗಿ ಪೊಲೀಸರಿಗೂ ತಿಳಿಸಿ ಆ ಕಾಂಪೌಂಡ್ ಹೊಡೆದಾಕಿದ್ದು. ಯಶ್ ಅವರ ತಾಯಿ ಅಕ್ರಮವಾಗಿ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ. ಆದರೆ ಎಷ್ಟು ಸರ್ಕಾರಿ ಅಧಿಕಾರಿಗಳು ಇಂತಹ ಶ್ರೀಮಂತರ ಅಥವಾ ಪ್ರಭಾವಿಗಳ ಸರ್ಕಾರಿ ಜಾಗದ ಒತ್ತುವರಿಯನ್ನ ತೆರವು ಮಾಡಿದ್ದೀರಾ? ಖಾಸಗಿ ವ್ಯಕ್ತಿಗಳು, ನಿಮ್ಗಿಂತ ನಾನು ಬಲಿಷ್ಠ ಆದ್ರೆ ನೀವೇನಾದ್ರು ಒತ್ತುವರಿ ಮಾಡ್ಕೊಂಡಿದ್ರೆ ನಿಮ್ಮ ತೆರವು ಮಾಡಿಸೋ ಕೆಪಾಸಿಟಿ ನನಗಿದೆ. ಆದರೆ ನೀವು ಪ್ರಭಾವಶಾಲಿಗಳಾಗಿದ್ದು ಸರ್ಕಾರಿ ಜಾಗವನ್ನು ಅತಿಕ್ರಮಣ ಮಾಡ್ಕೊಂಡಿದ್ರೆ ನಿಮ್ಮನ್ನ ತೆರವು ಮಾಡಿಸೋಂಥ ನಾನು ಹಾಗನ್ಬಾರ್ದು, ತೆರವು ಮಾಡಿಸೋದಿಕ್ಕೆ ಯೋಗ್ಯತೆ ಅಥವಾ ಏನಂತಾರೆ ತಾಕತ್ತಿರುವಂತಹ ಗಂಡಾಗ್ಲಿ ಹೆಣ್ಣಾಗ್ಲಿ ರಾಜ್ಯದಲ್ಲಿಲ್ಲ, ಸರ್ಕಾರಿ ನೌಕರ. ಇನ್ನಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತೀವಿ ಆಫ್ಟರ್ ಎ ಶಾರ್ಟ್ ಬ್ರೇಕ್. Attention to all electricians, contractors and electrical service providers. Finding customers has never been easier. Hello Power app is now open for vendor registration. So hurry up and be the first to register. Just download the app, fill in your details, upload the document and you're ready to start your business online. Get instant job opportunities. Connect with customers directly and grow your business just with a tap. Register today. Be an early vendor and take your business online with Hello Power app. ವೆಲ್ಕಮ್ ಬ್ಯಾಕ್. ನಾನು ಮಾತಾಡ್ತಾ ಇದ್ದೆ, ರವಿಕೃಷ್ಣ ರೆಡ್ಡಿ ಅವರು ನನ್ನ ಜೊತೆ ಇದ್ರು. KRS ಪಕ್ಷದ ಪರವಾಗಿ ಅವರು ಮಾತಾಡ್ತಾ ಇದ್ರು. ಸೊ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಸರ್. ನನ್ನ ಪ್ರಶ್ನೆ ಇರುವಂತದ್ದು, ಓಕೆ, ನಿಮ್ಮ ಸಿದ್ಧಾಂತಗಳನ್ನು ನಾನು ಒಪ್ತೇನೆ, ಅಥವಾ ನಿಮ್ಮ ಬಗ್ಗೆ ನಾನು ವಿಚಾರಿಸಿದ ಹಾಗೆ ಯಾವ ಭ್ರಷ್ಟಾಚಾರದ ವಿಚಾರಗಳು ಕೂಡ ಬರಲಿಲ್ಲ. ಯಾಕಂದ್ರೆ ಈ ಇಂಟರ್ವ್ಯೂ ತಗೊಳ್ಳೋ ಮೊದಲಿಗೆ 2 hours ಕಾಲ ನಾನು ನಿಮ್ಮ ಬಗ್ಗೆ ವಿಚಾರಿಸಿದೆ ಎಲ್ಲ ಕಡೆಗಳಲ್ಲಿ. ಏನಾದ್ರೂ ಒಂದಾದ್ರೂ ಸಿಗತ್ತಾ ನೋಡೋಣ ಪಾಯಿಂಟ್ ಅಂತ ಹೇಳಿ. ಐ ಆಮ್ ಹ್ಯಾಪಿ ಫಾರ್ ಯು. ನನಗೆ ಒಂದು ಸಿಗ್ಲಿಲ್ಲ. ಸಿಕ್ಕಿದ್ರೆ ನಾನು ಖಂಡಿತವಾಗಿ ರೂಪ್ತಿದ್ದೆ, ಬಟ್ ಸಿಗ್ಲಿಲ್ಲ ಒಂದು. ಆದ್ರೆ ನಿಮ್ಮ ಸಿದ್ಧಾಂತಗಳನ್ನ ಈ ಉಳಿದ ಎಲ್ಲ 244 ಜನ ಪಾಲಿಸ್ತಾರೆ ಅಂತ ಅನ್ಸುತ್ತಾ ನಿಮ್ಗೆ? ಅದನ್ನ ಖಾತ್ರಿ ಮಾಡ್ಕೊಳ್ಬೇಕಾಗಿರೋರು ಯಾರು? ನೀವೇ? ನಾವಲ್ಲ, ಮತ್ತೆ ಯಾರು? ಜನ ಇದನ್ನ ಯಾರೋ ಬೇರೆಯವ್ರು ಮಾಡ್ಬೇಕು ಅಂದ್ಕೊಂಡಿದ್ದಾರೆ. ಯಾಕಂದ್ರೆ ಒಂದು ಕಾಲಘಟ್ಟದಲ್ಲಿ ಈಗ KRS ಪಕ್ಷದ ಹೆಸರು ಉತ್ಕೃಷ್ಟ ಮಟ್ಟಕ್ಕೆ ಹೋಯ್ತು ಅಂತ ಎಣಿಸ್ಕೊಳ್ಳೋಣ. ಆಗ ತಾನೊಬ್ಬ ಒಳಗೆ ನುಸುಳಿ ನಾನ್ ದುಡ್ಡು ಮಾಡ್ಕೊಳ್ತೀನಿ ಅಂತ ಹೇಳುವಂತವ್ರು ತುಂಬಾ ಜನ ಇರ್ತಾರೆ. ಹೆಂಗ್ ಅವಾಯ್ಡ್ ಮಾಡ್ತೀವಿ? ಇರಬಹುದು ಅಲ್ಲ, ಇದ್ದೂ ಇರ್ತಾರೆ. ಆದ್ರೆ ಅದನ್ನ ಖಾತ್ರಿ ಮಾಡ್ಕೊಳ್ಬೇಕಾಗಿರೋದೇನು? ವ್ಯವಸ್ಥೆ. ಇವತ್ತು ಬಹಳ ಜನ, ನಾವು ನಂಬಿಕೆ ಇಟ್ಟಂತ ಜನ ನಂಬಿಕೆ ದ್ರೋಹಿಗಳಾಗೋದಿಕ್ಕೆ ವ್ಯವಸ್ಥೆಯ ಲೋಪದೋಷಗಳ ಕಾರಣ. ಇವತ್ತು ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ. ಅವರು ಸಂವಿಧಾನವನ್ನ ದೇಶಕ್ಕೆ ಅರ್ಪಣೆ ಮಾಡುವಾಗ, ಸಂವಿಧಾನ ಎಷ್ಟೇ ಉತ್ಕೃಷ್ಟವಾಗಿದ್ರು ಅದನ್ನ ಜಾರಿ ಮಾಡುವಂತವರು ಅಯೋಗ್ಯರಾಗಿದ್ರೆ ಆ ಉತ್ಕೃಷ್ಟ ಸಂವಿಧಾನವು ಕೆಟ್ಟ ಸಂವಿಧಾನವಾಗುತ್ತೆ. ಒಂದು ಸಂವಿಧಾನ ಎಷ್ಟೇ ಕೆಟ್ಟದಾಗಿದ್ರು ಅದನ್ನ ಜಾರಿ ಮಾಡ್ತಿರುವಂತ ಜನ ಒಳ್ಳೆಯವರಾಗಿದ್ರೆ ಆ ಕೆಟ್ಟ ಸಂವಿಧಾನವು ಒಳ್ಳೆಯ ಸಂವಿಧಾನವಾಗುತ್ತೆ ಅಂತ. ಅಂದ್ರೆ ಅದನ್ನ ನಿಭಾಯಿಸುವಂತ ಜನರ ಮೇಲೆ ಅದು ನಿಂತಿದೆ ಅಂತ. ಇವತ್ತು ನಮ್ಮ ವ್ಯವಸ್ಥೆ ಇದೆ. ಈ ವ್ಯವಸ್ಥೆ ಪ್ರಾಮಾಣಿಕರನ್ನು ಭ್ರಷ್ಟರನ್ನಾಗಿ ಮಾಡುವಂತಹ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಇಲ್ಲಿ ಲೋಕಾಯುಕ್ತ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ನ್ಯಾಯಾಂಗ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಕಾರ್ಯಾಂಗ ಸರಿಯಾಗಿ ಮಾಡ್ತಾ ಇಲ್ಲ. ಓಟು ಹಾಕುವಂತ ಜನನೇ ಸರಿ ಇಲ್ಲದೆ ಇರೋವಾಗ ನೀವು ಯಾವುದನ್ನ ನಂಬಿಕೆಯಿಂದ ಇಲ್ಲಿ ಇನ್ನು ಸರಿ ಹೋಗುತ್ತೆ ಅಂತ ಕೊಂಡ್ಕೊಳ್ತೀರಾ?
ಹಾಗಾಗಿ ಪ್ರಾಮಾಣಿಕರನ್ನ ಆಯ್ಕೆ ಮಾಡಿ ಪ್ರಾಮಾಣಿಕವಾಗಿ ಗೆದ್ದವನು ಅವನ ಕತ್ತಿನ ಪಟ್ಟಿ ಹಿಡಿದು ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ಜನಕ್ಕೆ ಹೇಳ್ಬೇಕು, ಜನ ಹೇಳ್ಬೇಕು, ಅದಾಗ್ಬೇಕು. ಉದಾಹರಣೆಗೆ ಮಾದೇಗೌಡರು, ಮಾದೇಗೌಡರನ್ನ ಒಂದ್ಸಲ ಭೇಟಿ ಮಾಡಿದಾಗ ಹೇಳ್ತಾ ಇದ್ರು, ಮಂಡ್ಯದಲ್ಲಿ ಇದ್ದಂಥ ಮನೇಲಿ, ಈ ಮನೆ ನನಗೆ ಎಲೆಕ್ಷನ್ ಟೈಮಲ್ಲಿ ಎಲೆಕ್ಷನ್ಗೆ ಜನ ದುಡ್ಡು ಕೊಟ್ಟಿದ್ರು, ಆ ದುಡ್ಡಲ್ಲಿ ಒಂದಷ್ಟು ದುಡ್ಡು ಉಳಿದಿತ್ತು, ಅದರಲ್ಲಿ ನಾನು ತಗೊಂಡು ಸೈಟಲ್ಲಿ ಕಟ್ಟಿದ ಮನೆ ಅಂತ ಹೇಳಿ. ಅವ್ರು ಚುನಾವಣೆ ನಿಂತಾಗ 60ರ ದಶಕದಲ್ಲಿ 15,000 ರೂಪಾಯಿ ಕೊಟ್ಟಿದ್ರಂತೆ ಜನ, ಅಂದ್ರೆ ಆವತ್ತಿನ ಕಾಲಕ್ಕೆ ದೇಣಿಗೆ ಸಂಗ್ರಹಿಸಿ. ಅವ್ರಿಗೆ 12,000 ರೂಪಾಯಿ ಖರ್ಚಾಯ್ತಂತೆ ಆ ಎಲೆಕ್ಷನ್ಗೆ. ಅವ್ರು ಗೆದ್ರು, 3,000 ಉಳಿತು, ವಾಪಸ್ ಕೊಡ್ಬೇಕಲ್ವ ಜನಕ್ಕೆ, ಯಾರ್ಯಾರು ಕೊಡ್ಬೇಕು ಅಂತ ಗೊತ್ತಿಲ್ಲ. ಆವಾಗ ಜನ ಹೇಳಿದ್ರಂತೆ, ಗೌಡ್ರೆ ನಿಮಗೆ ಅವ್ರು ಮದ್ದೂರು ಆ ಕಡೆ ಭಾಗದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದವರು, ನಿಮ್ಗೆ ಮಂಡ್ಯದಲ್ಲಿ ಒಂದು ಮನೆ ಇಲ್ಲ, ಆಗ ಒಂದು ಸೈಟ್ ತಗೊಂಡ್ಬಿಡಿ 3,000ದಲ್ಲಿ ಅಂತೇಳಿ ಆ ದುಡ್ಡಲ್ಲಿ ಸೈಟ್ ತಗೊಂಡ್ರಂತೆ. ಅದೇ ಕಾರಣದಿಂದ ನನಗೆ ಬಹುತೇಕವಾಗಿ ಅವರು ಕೊನೆ ತನಕ ಪ್ರಾಮಾಣಿಕವಾಗಿದ್ರು. ಇನ್ನು ಜನ ದುಡ್ಡು ಕೊಟ್ಟು ಶಾಂತವೇರಿ ಗೋಪಾಲಗೌಡರು 1 ಓಟು 1 ನೋಟು ಅಂತ, ಕೊನೆಗೆ ಅವ್ರ ಹತ್ರ ಎಲ್ಲೋ ಬಂದು ಇಲ್ಲಿ ಮೆಜೆಸ್ಟಿಕ್ಕಲ್ಲಿ ಯಾರ ಹತ್ರನೋ ಕೇಳ್ಕೊಂಡು ಬಸ್ ಹತ್ತಾ ಇದ್ರಂತೆ, ತೀರ್ಥಹಳ್ಳಿಗೆ ಸಾಗರಕ್ಕೆ ಹೋಗೋವಾಗ. ಅವ್ರ ಹತ್ರ ಸಾಯೋವಾಗ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ರು ಅವ್ರ ಹತ್ರ ದುಡ್ಡು ಇರಲಿಲ್ಲ. ಆ ತರಕ್ಕೆ ಪ್ರಾಮಾಣಿಕತೆಯಿಂದ ಬದುಕಿದ್ರು ಅವ್ರು. ಯಾಕೆ? ಜನನು ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಅವರೇನೆ ಓಡಾಡಿ ಗೆಲ್ಲಿಸ್ತಾ ಇದ್ರು. ಇವತ್ತು ಜನ ಮಾತ್ರ ನೀಚರು, ಭ್ರಷ್ಟರು, ಅಯೋಗ್ಯರಾಗಿರ್ಬಹುದು, ಪ್ರಜಾಪ್ರತಿನಿಧಿ ಮಾತ್ರ ಪ್ರಾಮಾಣಿಕವಾಗಿರ್ಬೇಕು ಅಂತ ಬಯಸಿದ್ರೆ ಪ್ರಜಾಪ್ರತಿನಿಧಿ ಏನ್ ಮಾಡ್ತಾನೆ? ಇವನು ಸ್ಪೂನ್ ಅಲ್ಲಿ ತಿಂತಾ ಇದ್ರೆ ಅವ್ನು ಬಾಣ್ಲಿನೇ ತಿಂತಾನೆ. ಇದೊಂದು ಸಿಂಪಲ್ ಕಾಮನ್ ಸೆನ್ಸ್ ಸರ್. ನಾವು ಒಬ್ಬ ರಾಜಕಾರಣಿ ಹತ್ರ ಹೋಗಿ 10,000 ಡೊನೇಷನ್ ತಗೊಂಡು ಬರ್ತೀವಿ ಅಂತ ಆದ್ರೆ ಅವನ 10,000 ದುಡಿಬೇಕಾದ್ರೆ ಅವ್ನು ಬೇರೆ ಕಡೆಗಳಲ್ಲಿ ಭ್ರಷ್ಟಾಚಾರ ಮಾಡ್ಲೇಬೇಕು. ಅದನ್ನ ಕಾಮನ್ ಸೆನ್ಸ್ ಅಲ್ಲಿ ಅದಕ್ಕೇನೆ ಕೇಳಿದ್ರಲ್ಲ ಆ ಪ್ರಶ್ನೆಗೆ ನಂದು ಅದೇ ಉತ್ತರ. ಖಾತ್ರಿ ಮಾಡ್ಕೊಳ್ಬೇಕಾದ್ರೂ ರವಿಕೃಷ್ಣ ರೆಡ್ಡಿ ಅಥವಾ ಇನ್ನೊಂದಲ್ಲ, ವ್ಯವಸ್ಥೆಯ ಮೂಲಕ ನಾವು ಖಾತ್ರಿ ಮಾಡ್ಕೊಳ್ಬೇಕು. ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ನಾವು ಕಟ್ಟಬೇಕು, ಅದನ್ನ ನಿಭಾಯಿಸುವಂತ ಜನರನ್ನ ಆಯ್ಕೆ ಮಾಡ್ಕೊಳ್ಬೇಕು. ಅವಾಗ ತನ್ನಿಂತಾನೆ ಆಗುತ್ತೆ. ಅದನ್ನ ಬಿಟ್ಟು ರವಿಕೃಷ್ಣ ರೆಡ್ಡಿ ಒಳ್ಳೆಯವನು ಅಂದ್ಕೊಂಡು ಗೆಲ್ಸ್ಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ಗೆಲ್ಸಿ ಅವ್ರ ಮೇಲೆ ಕಂಟ್ರೋಲ್ ಇಲ್ಲದ ಸಂದರ್ಭದಲ್ಲಿ ನೀವು ಗೆಲ್ಸಿದ್ರೆ ಆಗುತ್ತಾ? ಆಗಲ್ಲ. ನಿಮ್ಗೂ ಪ್ರಜ್ಞೆ ಬೇಕಲ್ಲ, ಪರಿಜ್ಞಾನ ಬೇಕಲ್ಲ. ನೀವು ಗೆಲ್ಲಿಸಿದಂತ ಸಂದರ್ಭದಲ್ಲಿ ಅವನು ರವಿಕೃಷ್ಣ ರೆಡ್ಡಿನೇ ಯಾರೋ ಒಬ್ಬನ ಬಗ್ಗೆ ಹೇಳಿದಾನೆ ಅಂದ್ಕೊಳ್ಳೋಣ, ಅವನು ಭ್ರಷ್ಟ ಅಂತ ಅಥವಾ ನೀಚ ಅಂತ ಗೊತ್ತಾದಾಗ ಸೋಲಿಸುವಂತ ಮನಸ್ಥಿತಿನೂ ಜನಕ್ಕೆ ಇರ್ಬೇಕಲ್ವಾ? ರವಿಕೃಷ್ಣ ರೆಡ್ಡಿ ಹೇಳಿದ್ದನ್ನೇ ನೀವು ನಂಬುವಂಥದ್ದು ತಪ್ಪಲ್ವಾ? ಹಾಗಾಗಿ ಪ್ರತಿಯೊಂದನ್ನು ಪ್ರತ್ಯಕ್ಷ ನೋಡಿದ್ರು ಪ್ರಮಾಣಿಸಿ ನೋಡುವಂತ ಇರುತ್ತಲ್ವಾ, ಅದನ್ನ ಮೊದಲು ಜನ ಮಾಡಬೇಕು. ಅದ್ರ ಜೊತೆಗೆ ಅವರು ಪ್ರಾಮಾಣಿಕವಾಗಿ ಗೆಲ್ಲಿಸ್ಬೇಕು. ಆವಾಗ ಕೇಳೋದಿಕ್ಕಾಗುತ್ತೆ. ಇವಾಗ ಎಷ್ಟೋ ಕಡೆಗಳಲ್ಲಿ MLA ಮನೆಗೆ ಹೋಗಿ ಕೇಳ್ತಾರೆ, ಅಣ್ಣ ಅದು ನಮ್ಮೂರಿಗೆ ಅದು ಬೇಕು ಇದ್ಬೇಕು ಅಥವಾ ನನಗೆ ಇದ್ಬೇಕು ಅಂತ. ಇವ್ರನ್ನ ಕೇಳೋಷ್ಟು ಕೇಳ್ಬಿಟ್ಟು MLA ಎಷ್ಟೋ ಕಡೆಗಳಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ MLA ಒಂದಲ್ಲ ಒಂದು ಸಂದರ್ಭದಲ್ಲಿ ಅಂದಿದ್ದಾನೆ, ಏನ್ ಜಾಸ್ತಿ ಮಾತಾಡ್ತೀಯಾ, ಸುಮ್ಮನೆ ಬಿಟ್ಟು ಓಟಾಗಿದ್ಯಾ ನೀನು, ಬಹಳ ಮಾತಾಡ್ತೀಯ, ಖಾಲಿ ಮಾಡ್. ಈ ಮಾತನ್ನ ಅನೇಕ MLAಗಳು ಗಂಡಸರು ಹೆಂಗಸರು ಕೋಪದಲ್ಲಿ ಯಾರೋ ಒಬ್ಬ ಮತದಾರರಿಗೆ ಅಂದಿದ್ದಾರೆ. ಯಾಕಂದ್ರೆ ಅವ್ರಿಗೆ ಬಿಟ್ಟಿ ಓಟ್ ಹಾಕಿಲ್ಲ, ಅವ್ನು ಯಾರೋ ಬಂದಿರೋನು, ಅವ್ನಿಗೇನು ಅಧಿಕಾರ ಇವನ್ ಮೇಲೆ ಕೇಳೋದಿಕ್ಕೆ? ಈ ಪರಿಸ್ಥಿತಿ ಬಂದಿದೆ. ಅದಕ್ಕೆ ನಾವು ಒಳ್ಳೆಯವರನ್ನ ಒಳ್ಳೆಯ ಮಾರ್ಗದಲ್ಲಿ ಗೆಲ್ಲಿಸಿ ಕಳಿಸಿದ್ರೆ ಅವನ ಕತ್ತಿನ ಪಟ್ಟಿ ಜನರ ಕೈಯಲ್ಲಿರುತ್ತೆ. ನಾವು ಅದನ್ನೇ ಕೇಳ್ತಿರೋದು. ನಿಮ್ಮ ಕತ್ತಿನ ಹಣಕ್ಕೋ ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಕುಕ್ಕರು, ಎರಡೂ ಬೆಳೆದಿರೋ ನಿಕ್ಕರು ಅಂತ ನೀವು ಓಟ್ ಮಾಡ್ಕೊಂಡ್ರೆ ನಿಮ್ಮ ಕತ್ತಿನ ಪಟ್ಟಿ ನಿಮ್ಮ ಮೇಲೆ ಕೈಯಲ್ಲಿರುತ್ತೆ. ಅದೇ ನೀವೇನೆ ಪ್ರಾಮಾಣಿಕವಾಗಿರೋನ್ ಓಟ್ ಹಾಕಿ ಅವನ ಕತ್ತಿನ ಪಟ್ಟಿ ನಿಮ್ಮ ಕೈಯಲ್ಲಿರುತ್ತೆ. ಬಹಳ ಸರಳ ಇದು. ಯಾಕಂದ್ರೆ ಮುಂದಿನ ಎಲೆಕ್ಷನ್ ಬರ್ಬೇಕಲ್ಲ, ಅವನು ಈ 5 ವರ್ಷದಲ್ಲಿ ಏನಾದ್ರು ಮಾಡಿಲ್ಲ, ಮುಂದಿನ ಎಲೆಕ್ಷನ್ ಬರಬೇಕು. ಈ 5 ವರ್ಷದಲ್ಲಿ ಏನಾದ್ರು ಮಾಡಿದ್ರೆ ಲೋಕಾಯುಕ್ತ ಅಂತ ಅನ್ನೋ ಒಂದು ಸಂಸ್ಥೆ ಕಟ್ಕೊಂಡಿದೀವಿ, ನ್ಯಾಯಾಂಗ ಅನ್ನುವಂಥ ಒಂದು ವ್ಯವಸ್ಥೆ ಇದೆ, ಕಾರ್ಯಾಂಗ ಅನ್ನುವಂಥ ವ್ಯವಸ್ಥೆ ಇದೆ. ಇವನು ಹೆಂಗೆ ಭ್ರಷ್ಟಾಚಾರ ಮಾಡಿ ಜನದ್ರೋಹಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಇವೆಲ್ಲ ಸರಿಯಾಗಿ ಕೆಲಸ ಮಾಡ್ತಿರುವಾಗ ಕಳ್ಳ ಕೂಡ ಕಳ್ಳತನ ಮಾಡದಿರುವಂಥ ಒಂದು ವ್ಯವಸ್ಥೆ ಕಟ್ಟಬೇಕು, ಅಥವಾ ಪ್ರಾಮಾಣಿಕನೂ ಕೂಡ ಕಳ್ಳತನ ಮಾಡಿದ್ರೆ ಮಾತ್ರ ಇಲ್ಲಿ ಬದುಕು ಅನ್ನುವಂಥ ವ್ಯವಸ್ಥೆ ಕಟ್ಕೊಂಡು ನಾವು ಇವರೆಲ್ಲ ಪ್ರಾಮಾಣಿಕರಾಗಿರ್ಬೇಕು ಅಂತ ಬಯಸ್ಬೇಕು. ಅಲ್ಲ, ನಾನು ಹಾಗಾಗಿ ಇನ್ನೊಂದು ವಿಚಾರದ ಬಗ್ಗೆ ನಾನು ಮಾತಾಡ್ಬೇಕು ಸರ್. ಈ ಇತ್ತೀಚೆಗೆ ನಾವು ಅಶ್ವವೇಗದಲ್ಲಿ ನಾವು ಬ್ರೇಕ್ ಮಾಡಿದಂತ ಸುದ್ದಿ ಅದು ಏನು ಅಂತ ಕೇಳಿದ್ರೆ, ಎಲ್ಲರೂ ಹೊಗಳಕ್ ಶುರು ಮಾಡಿದ್ರು ಜಮೀರ್ ಅಹ್ಮದ್ ರವರನ್ನ. 25 ಲಕ್ಷ ರೂಪಾಯಿಗಳ ಡೊನೇಷನ್ ಕೊಟ್ಟಿದ್ದಾರೆ ಆ ಮೃತ ವ್ಯಕ್ತಿಗೆ ಅಂತ ಹೇಳಿ. ಓ ಜಮೀರ್ ಅಣ್ಣ ಇಸ್ ದೇವ್ರು ಅಂತ ಹೇಳಿ. ಆದ್ರೆ ನಾ ವಿಜುವಲ್ಗಳಲ್ಲಿ ನೋಡುವಾಗ 25 ಲಕ್ಷ ಹಾರ್ಡ್ ಕ್ಯಾಶ್ ಅನ್ನು ತಕೊಂಡೋಗಿ ಕೊಡ್ತಾರೆ. ಹಾರ್ಡ್ ಕ್ಯಾಶ್ ಅನ್ನು ತಕೊಂಡೋಗಿ ನೋಡಮ್ಮ ಇದರಲ್ಲಿ 25 ಲಕ್ಷ ಇದೆ ಅಂತ ಹೇಳಿ. ಹೌ ಇಟ್ ಇಸ್ ಇವನ್ ಪಾಸಿಬಲ್? 2 ಲಕ್ಷಕ್ಕಿಂತ ಹೆಚ್ಚು ಟ್ರಾನ್ಸಾಕ್ಷನ್ ಗಳನ್ನ ಅಥವಾ ನಗದನ್ನ ಸ್ವೀಕರಿಸಿದ್ರೆ 100% ಪೆನಾಲ್ಟಿ ಹಾಕ್ತೀವಿ ಅಂತ ಕೇಂದ್ರ ಸರ್ಕಾರ ಕಾನೂನು ತಂದಿದೆ. 25 ಲಕ್ಷ ರೂಪಾಯಿಗಳನ್ನ ಇವರು ಹಾರ್ಡ್ ಕ್ಯಾಶ್ ಅಲ್ಲಿ ಕೊಟ್ರೆ ಹಂಗಾದ್ರೆ ಇದು ಯಾವ ಕಾನೂನು ಅಂಡರ್ ಅಲ್ಲಿ ಬರಲ್ಲ? ಇಲ್ಲ, ಅದೇನ್ ತಪ್ಪೇನಿಲ್ಲ. ಯಾಕಂದ್ರೆ ಇವತ್ತು ಕೇಂದ್ರದಲ್ಲಿರುವಂತದ್ದು ಒಕ್ಕೂಟ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಲ್ವಾ? ಮೋದಿ ಅವ್ರು ಇದ್ದಿದ್ರೆ ಖಂಡಿತ ಬಿಡ್ತಾ ಇರ್ಲಿಲ್ಲ. ನಿರ್ಮಲಾ ಸೀತಾರಾಮನ್, ಮೋದಿ ತರದವ್ರು ಇದ್ದಿದ್ರೆ ಈ ತರ ಕಾನೂನು ಬಾಹಿರ ಕೃತ್ಯಕ್ಕೆ ಇಷ್ಟೊತ್ತಿಗೆ ಇಡಿ ಕಳಿಸ್ತಾ ಇದ್ರು, CBI ಕಳಿಸ್ತಾ ಇದ್ರು. ಇಲ್ಲ, ಬಹುಶಃ ಇವರು ಇಲ್ಲ ಜಮೀರ್ ಅಹ್ಮದ್ 25 ಲಕ್ಷ ಕ್ಯಾಶ್ ತಗೊಂಡಿರೋದು ಅಪರಾಧ ಅಲ್ವೇ ಅಲ್ಲ. ಅಥವಾ ಅಪರಾಧ ಆಗಿದ್ರು ಇವಾಗ ಅಲ್ಲಿ ಕಾಂಗ್ರೆಸ್ ಸರ್ಕಾರ, ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಿರುವಾಗ
ತಮ್ಮ ಪಕ್ಷದ ಜಮೀರ್ ಅಹ್ಮದ್ ಈ ತರಹದ ಏನು ಅನ್ಅಕೌಂಟೆಡ್ ದುಡ್ಡನ್ನ, ಕ್ಯಾಶನ್ನ, ನಗದನ್ನ ಈ ತರಕ್ಕೆ ಕಾನೂನು ಬಾಹಿರವಾಗಿ ಹಾಡು ಹಗಲಲ್ಲಿ ಸಾರ್ವಜನಿಕವಾಗಿ ಹಂಚೋದಿಕ್ಕೆ ಕೊಡೋದಿಕ್ಕೆ ಬಿಟ್ಟಿದ್ದಾರೆ. ಬೇರೆಯವರಾಗಿದ್ದರೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿದ್ದಿದ್ರೆ, ಅಮಿತ್ ಶಾ ಗೃಹ ಮಂತ್ರಿ ಆಗಿದ್ದಿದ್ರೆ, ನಿರ್ಮಲಾ ಸೀತಾರಾಮನ್ ದೇಶದ ಅರ್ಥಮಂತ್ರಿ ಆಗಿದ್ದಿದ್ರೆ ಬಿಡ್ತಾ ಇದ್ರ? ಇಷ್ಟೊತ್ತಿಗೆ ಜಮೀರ್ ಅಹ್ಮದ್ ಖಾನ್ ಮೇಲೆ ಇಡಿ ಎಲ್ಲ ಬಿಟ್ಟು ಅವ್ರು ಯಾರ್ಯಾರು ಇದ್ದಾರೋ ಬೇರೆ ಬೇರೆ ಯಾವೆಲ್ಲ ವಿಜಯೇಂದ್ರ ಆರೋಷಕಲ ಧರಣಿ ಮಾಡಿ ಅವ್ರನ್ನ ಜೈಲಿಗೆ ಹಾಕ್ಸ್ತಿದ್ರು. ಪಾಪ ಏನ್ ಇಲ್ಲ, ಇವ್ರು ಯಾಕೆ ಧರಣಿ ಮಾಡ್ಬೇಕು? ಇವ್ರು ಧರಣಿ ಮಾಡೋ ಅಗತ್ಯನೇ ಇಲ್ಲ. ನೇರ ಆಟೋಮೆಟಿಕ್ ಆಗಿ ಇಷ್ಟೊತ್ತಿಗೆ ಅವರೇ ಆಕ್ಷನ್ ಇಳಿದು ಬಿಡ್ತಿದ್ರು. ಯಾರು? ಇಡಿ ಅವರು, IT ಅವರು. ಇರೋದು ಅಲ್ಲಿ ಕಾಂಗ್ರೆಸ್ ಸರ್ಕಾರ, ಇಲ್ಲೂ ಕಾಂಗ್ರೆಸ್ ಸರ್ಕಾರ, ಪಾಪ ಬಿಟ್ಟಿದ್ದಾರೆ ಅಷ್ಟೇ. ಇಷ್ಟೇ ನಮ್ಮ ಪರಿಸ್ಥಿತಿಗಳು. ಇವೆಲ್ಲ ನಾಟಕಗಳು. ಯಾವುದಕ್ಕೂ ಕಾನೂನು ವ್ಯವಸ್ಥೆ ಅನ್ನೋದಿಲ್ಲ. ದಕ್ಕಿಸ್ಕೊಳ್ಬಲ್ಲ ಅವ್ನು ದಕ್ಕಿಸ್ಕೊಳ್ಬಲ್ಲ. ಒಂದು ನೋಟಿಸ್ ಹೋಗಿದ್ಯಾ, ಒಂದು ಆಕ್ಷನ್ ಆಗಿದೆಯಾ? ಯಾಕಂದ್ರೆ BJP ಅವರು ಅದೇ ತರದ ಕೆಲಸ ಮಾಡ್ತಾರೆ. ಅವ್ರನ್ನ ಹೋಗಿ 4 ಲಕ್ಷ 5 ಲಕ್ಷ ಕೊಟ್ಟಿಲ್ವಾ ಕ್ಯಾಶ್ ತಗೊಂಡೋಗಿ? ಮತ್ತೆ ಇದು ಎಷ್ಟು ಕ್ಷುಲ್ಲಕ ಅಂದ್ರೆ ನೋಡಿ, ಅಲ್ಲಿ ಕಾಂಗ್ರೆಸ್ ಶಾಸಕನ ಪರವಾಗಿರುವಂಥ ಗನ್ಮ್ಯಾನು ಆರಿಸಿ ಗುಂಡು ಬಿದ್ದಿರೋದು ಕಾಂಗ್ರೆಸ್ ಕಾರ್ಯಕರ್ತನ ಮೇಲೆ. ಇವತ್ತಿಗೂ ಕಾಂಗ್ರೆಸ್ ಶಾಸಕನ ಮೇಲೆ ಒಂದು ಕೇಸ್ ಆಗಿಲ್ಲ. ಅಂದ್ರೆ ನೀವು ಕಾಂಗ್ರೆಸ್ BJP ಅಂತೆಲ್ಲ ಆಡಳಿತಾರೂಢ ಪಕ್ಷದವ್ರು ಏನೇ ಮಾಡಿದ್ರು ಅದನ್ನ ನಾವು ಸಮರ್ಥನೆ ಮಾಡ್ಕೊಳ್ತೀವಿ. ಇನ್ನೊಂದು ವಿಷಯ ನಾವು BJP ಅವರಿದ್ದಾಗಲೂ ಹಂಗೆ ಆಗ್ತಾ ಇತ್ತು. ಇಲ್ಲಿ ಇನ್ನೊಂದು ವಿಚಾರವನ್ನ ನಾವು ಅಬ್ಸರ್ವ್ ಮಾಡ್ಬೇಕು. ಏನು ಅಂತ ಕೇಳಿದ್ರೆ, RCB ಪ್ರಕರಣ ಆಯ್ತು. 9 ಜನ ಏನೋ ತೀರು ಹೋದ್ರು, ಕಾಲ್ ತುಳಿತಕ್ಕೊಳಗಾದ್ರು. ಇದು ಯಾಕೆ ಆಗಿದ್ದು ಅಂತ ಹೇಳಿದ್ರೆ, ರಾಜಕಾರಣಿಗಳು ತಮ್ಮ ಶೋ ಆಫ್ ಮಾಡ್ಕೊಳ್ಳೋಕೋಸ್ಕರ ಅವತ್ತು ಕಾರ್ಯಕ್ರಮ ನೇರವಾಗಿ ತಲೆದಂಡ ಯಾರ್ದಾಗಿದ್ದು? ಪೊಲೀಸ್ ಅಧಿಕಾರಿಗಳದ್ದಾಗಿತ್ತು. ಸೊ ಮೊನ್ನೆ ಈಗ ಕೋಗಿಲು ಪ್ರಕರಣದಲ್ಲಿ ಕೂಡ ಒಂದಿಷ್ಟು ಅಧಿಕಾರಿಗಳನ್ನ ಖುಲಾಸೆ ಮಾಡ್ತಾರೆ. ಎಸ್, ಅಧಿಕಾರಿಗಳನ್ನ ಮಾಡಬೇಕು, ಮಾಡ್ಲಿ, ಓಕೆ. ಬಟ್ ರಾಜಕಾರಣಿಗಳು ಯಾರು ತಪ್ಪೇ ಮಾಡಲ್ವಲ್ಲ ಸರ್? ತಪ್ಪೇ ಮಾಡ್ತಾ ಇಲ್ಲ. ಖಾಲಿ ಪೊಲೀಸ್ ಅಧಿಕಾರಿಗಳು, ಬೇರೆ ಅಧಿಕಾರಿಗಳು ಮಾತ್ರ. ರಾಜಕಾರಣಿಗಳು ಸುಮ್ನೆ ಅಧಿಕಾರಕ್ಕೆ ಬಂದಿದ್ದಾರಾ ಅಥವಾ ಸುಮ್ನೆ ಗೆದ್ದಿದ್ದಾರಾ? 50 ಕೋಟಿ 60 ಕೋಟಿ ಕೊಟ್ಟು ಯಾರು ಬೇಕು ಅವ್ರು ಟ್ರಾನ್ಸ್ಫರ್ ಮಾಡಿಸಿ, ಯಾರನ್ನ ಬೇಕಾದ್ರೂ ಇನ್ನವ್ರಿಗೆ ದುಡ್ಡು ತಗೊಂಡು ಟ್ರಾನ್ಸ್ಫರ್ ಮಾಡಿಸಿ ಎಲ್ಲ ಒಂದು ಮಾಫಿಯಾ ಮೇಂಟೈನ್ ಮಾಡ್ತಾ ಇಲ್ವಾ? ಅವರೇ ಒಂದು ಪರ್ಯಾಯ ವ್ಯವಸ್ಥೆ ಮಾಡ್ತಾ ಇಲ್ವಾ? ಹಾಗಾಗಿ ರಾಜಕಾರಣಿಗಳು ಮಾಡಿದ್ದೆಲ್ಲ ಸರಿ. ರಾಜಕಾರಣಿಗಳು ವಿಶೇಷವಾಗಿ ಆಡಳಿತಾರೂಢ ಪಕ್ಷಗಳು ಮಾಡಿದ್ದೆಲ್ಲವೂ ಸರಿ. ಅದನ್ನ ಪ್ರಶ್ನೆ ಮಾಡುವಂಥವ್ರು ಇವತ್ತು BJP ಯಾವ ಮಟ್ಟದ ಹೋರಾಟ ಹಮ್ಮಿಕೊಂಡಿದೆ? ಅಷ್ಟು ಜನ MLAಗಳಿದಾರಲ್ವಾ, JDS ಆಗಲಿ, ಯಾವ ತರದ ಹೋರಾಟ, ಯಾರ ವಿರುದ್ಧ ಮಾಡ್ತಾ ಇದೆ? ನಾಳೆ ನಡೆದಕ್ಕೆಲ್ಲ ಸುಮ್ಮನೆ ಆಗ್ಬಿಡ್ತಾರೆ. ಯಾವುದೂ ಇಲ್ಲ, ಬರೀ ಹೊಂದಾಣಿಕೆ ರಾಜಕಾರಣ ಇಲ್ಲಿ ನಡೀತಿರುವಂತಹದ್ದು. ಸಂಪೂರ್ಣವಾಗಿ ಹೊಂದಾಣಿಕೆ. ಶಿವಕುಮಾರ್ ಯಡಿಯೂರಪ್ಪ ಪಾರ್ಟ್ನರ್ಸ್ ಅಲ್ವಾ ವ್ಯವಹಾರಗಳಲ್ಲಿ? DK ಶಿವಕುಮಾರ್ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ರಾಚನಹಳ್ಳಿ ಡಿನೋಟಿಫಿಕೇಶನ್ DK ಶಿವಕುಮಾರ್ ಪರವಾಗಿ ಮಾಡಿದ್ಯಾರು? ಎಂತ ವಿಪರ್ಯಾಸ ನೋಡಿ. ಆ ಕಾಲಘಟ್ಟದಲ್ಲಿ ಜೈಲಲ್ಲಿದ್ದವರು ಬಂದು ವಿಧಾನಸೌಧ ಕಟ್ಟಿ ಹೋದ್ರು. ಇವತ್ತು ಜೈಲಲ್ಲಿ ಇರ್ಬೇಕಾದವರು ಅದನ್ನ ಆಳ್ತಾ ಇದ್ದಾರೆ. ಜೈಲಲ್ಲಿ ಇದ್ದು ಹೋರಾಟ ಮಾಡಿ ತ್ಯಾಗ ಮಾಡಿದಂಥವ್ರು. ನೀವು ಹೇಳಿದ್ರಿ ಆರಂಭದಲ್ಲಿನೇ, ಏನು ತಮ್ಮ ತನು ಮನ ಧನವೆಲ್ಲ ದೇಶಕ್ಕಾಗಿ ದಾರಿಯರು. ಇವತ್ತು ಸದಾಶಿವನಗರ ಅನ್ನುವಂತಹದ್ದು ನಮ್ಮ ರಾಜ್ಯದ ಅತ್ಯಂತ ಕುಖ್ಯಾತ ಭ್ರಷ್ಟ ರಾಜಕಾರಣಿಗಳು, ದೊಡ್ಡ ದೊಡ್ಡ ಶ್ರೀಮಂತರು, ಬೇರೆ ಬೇರೆ ಅಕ್ರಮಗಳಿಂದ ದುಡ್ಡು ಮಾಡಿರುವಂಥವ್ರು ಇರ್ಬೋದು, ವಾಸ ಮಾಡ್ತಿರುವಂಥ ಏರಿಯಾ ಅಂತ ಹೆಸರಾಗಿದೆ. ಆ ಸದಾಶಿವನಗರ ಹೆಂಗೆ ಬಂತು? ಕಾರ್ನಾಡ್ ಸದಾಶಿವರಾಯರಿಂದ ಬಂತು. ಆಗರ್ಭ ಶ್ರೀಮಂತರು ಮಂಗಳೂರಲ್ಲಿ. ಆದರೆ ಅವರು ಕೊನೆಗೆ ಅವರು ಸಾಯುವಂಥ ಸಂದರ್ಭದಲ್ಲಿ ಅವ್ರ ಜೇಬಲ್ಲಿ ಅವರ ಅಂತ್ಯ ಸಂಸ್ಕಾರಕ್ಕೆ ಬೇಕಾದಷ್ಟು ದುಡ್ಡು ಇರಲಿಲ್ಲ. ಕಾಂಗ್ರೆಸ್ ಅಧಿವೇಶನಕ್ಕೆ ಹೋಗಿ ಎಲ್ಲಿಂದ ಅಹಮದಾಬಾದಿಂದ ಬಾಂಬೆ ಬರೋವಾಗ ತೀರ್ಕೊಂಡ್ರು. ಅವರ ನೆನಪಿನಲ್ಲಿ ಇಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಾಗ ಸದಾಶಿವನಗರ ಅಂತ ಇವತ್ತೇನಿದೆ ಆ ಜಾಗದಲ್ಲಿ ಅವತ್ತು ಪೂರ್ತಿ ಖಾಲಿ ಜಾಗ, ಅದು ಬೆಂಗಳೂರು ಇನ್ನೂ ಅಷ್ಟು ಡೆವಲಪ್ ಆಗಿರಲಿಲ್ಲ. ಅಲ್ಲಿ ಒಂದು ಅಧಿವೇಶನದ ಒಂದು ಟೆಂಟ್ ಹಾಕಿ ಅದಕ್ಕೆ ಸದಾಶಿವನಗರ, ಸದಾಶಿವ ಇದು ಅಂತ ಹೆಸರಿಟ್ರು. ಆಮೇಲೆ ಅದೇ ಏರಿಯಾನ BDA ಡೆವಲಪ್ ಮಾಡಿ ಸದಾಶಿವನಗರ ಅಂತ ಹೆಸರಿಟ್ರು. ಅಂತ ಎಲ್ಲ ಜನ ನಮ್ಮ ಪೂರ್ವಿಕರು ತನು ಮನ ಧನ ತ್ಯಾಗ ಮಾಡಿ ಕಟ್ಟಿದಂಥ ದೇಶದಲ್ಲಿ ಇವತ್ತು ನಮ್ಮದೇ ಅಣ್ಣ ತಮ್ಮಂದರು, ನಮ್ಮದೇ ಊರಿನವರು, ನಮ್ಮದೇ ರಾಜ್ಯದವರು ಪರಮ ಭ್ರಷ್ಟರು, ನೀಚರು, ರಾಕ್ಷಸರು ಇವತ್ತು ರಾಜಕಾರಣದಲ್ಲಿ ಬಂದು ಇಡೀ ವ್ಯವಸ್ಥೆಯನ್ನು ಹಾಳು ಮಾಡಿದ್ದಾರೆ. ಇಲ್ಲಿ ಬಡತನ, ಅಸಮಾನತೆ, ಹಿಂಸೆ ಎಲ್ಲವೂ ಜಾಸ್ತಿ ಆಗೋಗಿ ಮಾಡಿದ್ದಾರೆ. ಆದರೆ ನಿಜಕ್ಕೂ ಇದು ಸಮೃದ್ಧವಾದ ರಾಜ್ಯ. ನಮ್ಮದು ಮೌಲ್ಯಗಳಿರುವಂತಹ ಒಂದು ಜನರು ಈಗಲೂ ಇದ್ದಾರೆ. ಸ್ವಲ್ಪ ಭಯ ಆಗಿದ್ದಾರೆ, ಆತಂಕಿತರಾಗಿದ್ದಾರೆ. ಆದರೆ ಅದರ ಮಧ್ಯದಲ್ಲಿ ಏನು ಭ್ರಷ್ಟರು, ದುಷ್ಟರು ಅವರ ಕೈ ಮೇಲಾಗಿದೆ. ಸರಿ ಮಾಡುವಂಥ ಒಂದು ಶಕ್ತಿ ಮತ್ತು ಅವಕಾಶ ಕೇವಲ ಸಾಮಾನ್ಯ ಜನರಿಗೆ ಮಾತ್ರ ಇದೆ. ಸಾಮಾನ್ಯ ಜನ ಎಚ್ಚೆತ್ಕೊಳ್ಬೇಕು. ನೇಪಾಳದಲ್ಲಿ, ಶ್ರೀಲಂಕಾದಲ್ಲಿ, ಬಾಂಗ್ಲಾದಲ್ಲಿ ಕ್ಷಣಾರ್ಧಗಳಲ್ಲಿ ಘಟಿಸೋದು. ದಿನಗಟ್ಟಲೆ ಬೇಕಾಗಲಿಲ್ಲ ಅದಕ್ಕಾಗೋದಕ್ಕೆ. ಬೆಳಗ್ಗೆ ಅಷ್ಟೊತ್ತಿಗೆ ತನಕ ಚೆನ್ನಾಗಿತ್ತು, ಮಧ್ಯಾಹ್ನ ಅಷ್ಟೊತ್ತಿಗೆ ಆ ಬಾಂಗ್ಲಾದೇಶದ ಪ್ರಧಾನಿ, ಬಾಂಗ್ಲಾದೇಶದ ರಾಷ್ಟ್ರಪಿತನ ಮಗಳು, 3 ಟರ್ಮಿಂದ ಪ್ರಧಾನಮಂತ್ರಿ, ಯಾವುದೋ ಸಿಕ್ಕ ಆರ್ಮಿ ಸುಮ್ಮನೆ ಇರ್ತಿದ್ರ. ಅಲ್ಲ, ಅದು ಇನ್ನೊಂದು ಮನಸ್ಥಿತಿ ಇರುತ್ತೆ. ಏನಂತ ಕೇಳಿದ್ರೆ, ನಾವೇ ಹಿಂಗ್ ತಿಂತೀವಿ, ಇವ್ರು ಹೆಂಗ್ ತಿಂತಿರ್ಬೋದು ಅಂತ.
ಹಿಂದೆ ಬಂದಂತ ಅನೇಕ ಹೋರಾಟಗಳು ಈಗಿರುವಂತ ಹೋರಾಟಗಾರರು ಅನೇಕರು ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ KRS ಪಕ್ಷ ನಾವಂತೂ ಬಹಳ ಶಿಸ್ತಿನಿಂದ ಶೀಲದಿಂದ ಪಕ್ಷವನ್ನ ಕಟ್ತಾ ಇದ್ದೀವಿ. ಅಲ್ಲಲ್ಲಿ ಎಲ್ಲೋ ಒಂದೊಂದು ಕಡೆ ಆಗಬಹುದು, ಮುಂದಕ್ಕೂ ಈಗಲೂ ಆಗಿರಬಹುದು, ತುಂಬ ಅಪರೂಪ. ನಾವು ತಕ್ಷಣ ಆ್ಯಕ್ಷನ್ ತಗೊಳ್ತೀವಿ. ನಾವಂತೂ ಅಂಥ ವಿಚಾರ ಬಂದಾಗ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ವಿ, ಮೊದಲು ಕಂಪ್ಲೇಂಟ್ ಕೊಡಿ, ನೀವು ಆ್ಯಕ್ಷನ್ ತಗೊಳ್ಳಿ ಅಂತ. ಮತ್ತು ಪೊಲೀಸರ ಹತ್ರ ಇವತ್ತು ಇಡೀ ರಾಜ್ಯದಲ್ಲ, ಇಡೀ ದೇಶದಲ್ಲಿಯೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡಿರುವಂಥ ಕೆಲಸವನ್ನು ಬೇರೆ ರಾಜ್ಯದ ದೇಶದ ಯಾವ ಭಾಗದಲ್ಲೂ ಎಲ್ಲೂ ಮಾಡಿಲ್ಲ. ಈ ಥರ ಸರ್ಕಾರಿ ಕಚೇರಿಗಳಿಗೆ ಹೋಗಿ ಭ್ರಷ್ಟರನ್ನ ಪ್ರಶ್ನೆ ಮಾಡ್ತಿರುವಂಥದ್ದು, ಪೊಲೀಸರನ್ನು ನಡು ರಸ್ತೆಯಲ್ಲಿ ಪ್ರಶ್ನೆ ಮಾಡ್ತಿರುವಂಥದ್ದು, ಅವ್ರು ಮಾಡುವ ಕುಕೃತ್ಯಗಳನ್ನು ವಿಡಿಯೋ ಮಾಡ್ತಿರುವಂಥ ದಮ್ಮು ಮತ್ತು ತಾಕತ್ತು ಇಡೀ ದೇಶದಲ್ಲಿ ಬೇರೆ ಯಾವ ಸಂಘಟನೆ, ಯಾವ ಪಕ್ಷವೂ ಮಾಡ್ತಾ ಇಲ್ಲ. ಕೇವಲ KRS ಪಕ್ಷ ಮಾಡ್ತಾ ಇದೆ, ಮಾಡಿ ದಕ್ಕಿಸ್ಕೊಂಡಿದೆ. ಯಾಕೆ ಗೊತ್ತಾ? ನಮ್ಮ ಶೀಲ ಮತ್ತು ಪ್ರಾಮಾಣಿಕತೆಯಿಂದ ಆ ಥರಕ್ಕಿದ್ದೀವಿ ನಾವು. ಹಾಗಾಗಿ ಆರೋಪಗಳು ಜನ ಕೆಲವೊಬ್ರು ತುಂಬ ಅಪರೂಪ, ಆದರೆ ನನಗಂತೂ ತುಂಬ ಸಂತೋಷ ಇದೆ. ಬಹುಸಂಖ್ಯಾತ ಜನ ನಮ್ಮ ನೋಡಿರುವಂಥ ನಮಗೆ ಬೆಂಬಲಿಸಿಲ್ಲ, ಇಲ್ಲಿ ತನಕ ಅವರು ಓಟ್ ಹಾಕಿಲ್ಲ, ಪಕ್ಷದ ಸದಸ್ಯರಾಗಿಲ್ಲ. ಆದರೆ ಅವ್ರಿಗೂ ಸಹ KRS ಪಕ್ಷದವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ನಾವು ಈ ಕ್ಷಣದ ಸಂದರ್ಭದ ಅವ್ರ ಜೊತೆಗೆ ನಿಲ್ಲಕ್ಕಾಗೋದಿಲ್ಲ. ನಮ್ಮ ಜಾತಿಯವನೋ ಅಥವಾ ನನಗೆ ಮೊನ್ನೆ ದುಡ್ಡು ಕೊಟ್ಟವನೋ, ನನಗೆ ಬಿರಿಯಾನಿ ತಿನ್ನಿಸ್ದವನೋ ಅವ್ನಿಗೆ ನಾನು ಓಟ್ ಹಾಕಬೇಕು. ಈ ಸಲ KRS ಪಕ್ಷಕ್ಕೆ ಓಟ್ ಹಾಕೋದಿಲ್ಲ. ಆದರೆ KRS ಪಕ್ಷದವ್ರು ಒಳ್ಳೆ ಕೆಲಸ ಮಾಡ್ತಿದಾರಂತ ಬೆಂಬಲಿಸ್ತಿರುವಂಥ ಜನ. ಸುಮ್ಮನೆ ನಾನು ಹೇಳಬಾರ್ದು, ನನಗೆ ಒಂದೊಂದು ಸಲ ನನಗೆ ಜೀವನ ಸಾಕು ಇಲ್ಲಿಗೆ ಅನಿಸಿದೆ. ಯಾಕಂದರೆ ನಿನ್ನೆ ಮತ್ತು ಒಂದು ಕೋರ್ಟಲ್ಲಿದ್ದೆ, ಅದೇ ಕೋರ್ಟ್ ಆವರಣದಲ್ಲಿ ಮೊನ್ನೆನೂ ಇದ್ದೆ. ಒಬ್ಬ ಭ್ರಷ್ಟ ರಾಜಕಾರಣಿ ಹಾಕ್ಸಿರೋ ಕೇಸು ನೆನ್ನೆನೂ ಅದೇ ಥರದ್ದೇ ಒಂದು ಕೇಸು, 11-12 ವರ್ಷದ ಕೇಸು ಈಗಲೂ ನಡೀತಾ ಇದೆ. ಅದು ಬಂದಾಗ ಒಬ್ಬ ಲಾಯರು ಸಿಕ್ಕಿದ್ರು. ಅದು ಏನು ಅನ್ನಿಸ್ತಾ ಅವ್ರಿಗೆ, ಆ ಮನುಷ್ಯನಿಗೆ, ಸರ್ ನೀವು ನಡೆದಾಡುವ ದೇವರು ಅಂದ್ಬಿಟ್ಟು. ಇನ್ನು ಅಷ್ಟು ಹಲವಾರು ಸಲ, ಸರ್ ದೇವರಂತ ಜನ ಸರ್, ದೇವರಂತ ಮನುಷ್ಯರು ಸರ್ ನೀವು ಅಂತ. ನನಗೆ ನಿಜಕ್ಕೂ ನೀವೆಲ್ಲ ಕೆಲವೊಂದ್ಸಲ ದೇವರಂತ ಮನುಷ್ಯ ಅಂತ ಹೇಳುವವರು ಮತಗಳನ್ನು ಕೂಡ ನಾನು ಅವ್ರಿಗೆಲ್ರಿಗೂ ದಯವಿಟ್ಟು ಒಳ್ಳೆಯವ್ರಿಗೆ ಓಟ್ ಹಾಕಿ, ಪ್ರಾಮಾಣಿಕರಿಗೆ ಓಟ್ ಹಾಕಿ ಅಂತೆಲ್ಲ ಕೇಳ್ಕೊಳ್ತೀನಿ. ಅವ್ರಿಗೂ ಅದನ್ನೇ ಕೇಳಿದೆ. ಆದರೆ ಈ ಥರ ಕಂತಿದ್ದಾರೆ, ನಾವು ಅದಕ್ಕೆ ಅರ್ಹರೋ ಅನರ್ಹರೋ ಅದು ಬೇರೆ ಪ್ರಶ್ನೆ. ಆದರೆ ಆ ದಾರಿಯಲ್ಲಿ ನಾವು ಇಲ್ಲಿ ತನಕ ಬಂದಿರೋದ್ರಿಂದ ಜನ ಅಂತ ಇದ್ದಾರೆ. ಮುಂದಕ್ಕೂ ನಾವು ಆ ದಾರಿಲೇ ಇರಬೇಕು ಅನ್ನೋದು ಕೇವಲ ನನ್ನದಷ್ಟೇ ಅಲ್ಲ, ಆ ಥರಕ್ಕೆ ಉಳಿಸ್ಕೊಳ್ಳುವಂಥ ಜನನೂ ನಮ್ಮ ಜೊತೆಗೆ ಇರಬೇಕು, ಉಳಿಸ್ಕೊಳ್ಳುವಂಥ ವ್ಯವಸ್ಥೆ ಬರಬೇಕು. ಹಾಗಾಗಿ ಇವೆಲ್ಲ ನೋಡಿದಾಗ ಕೆಲವೊಂದು ಸಲಕ್ಕೆ ನನಗೆ ನನ್ನ ಜೀವನ ಸಾರ್ಥಕ ಅಂತ ಅನಿಸಿದೆ. ನನಗೆ ಇವತ್ತಿಗೂ ನಿಜಕ್ಕೂ ಸಾವಿನ ಬಗ್ಗೆ ನನಗೆ ಯಾವ ಭಯನೂ ಇಲ್ಲ. ಅದು ಏನು ಸಹಜ ಸಾವಾಗಲಿ ಅಸಹಜ ಸಾವಾಗಲಿ, ಸಾವಿನ ಬಗ್ಗೆ ಭಯ ಇಲ್ಲ. ಯಾಕಂದರೆ ಇಲ್ಲಿ ತನಕ ನಾನು ನಿಜಕ್ಕೂ ಸಾರ್ಥಕವಾದ ಬದುಕಿದ್ದೀನಿ. ಅದನ್ನು ಭಾಳ ಜನಕ್ಕೆ ತಲುಪದೇ ಇರಬಹುದು, ಆದರೆ ಒಂದು ತತ್ವವನ್ನು ಕಟ್ಟಿದ್ದೀವಿ, ಒಂದು ಸಿದ್ಧಾಂತವನ್ನು ಕಟ್ಟಿದ್ದೀವಿ. ನಾಳಿನ ರಾಜಕಾರಣ ಹೇಗಿರ್ಬೋದು ಅಂತ ಮಾಡಿದ್ದೀವಿ. ಇವತ್ತು ಯಾವ ರಾಜಕಾರಣಿಯೂ ಜನರಿಗೆ ಆದರ್ಶ ಇಲ್ಲ ಇವತ್ತು, KRS ಪಕ್ಷ ಬಿಟ್ಟರೆ. ನೋಡಿ ನೀವು ರಾಜ್ಯದಲ್ಲಿ ಯಾವ ಸಿದ್ದರಾಮಯ್ಯ ಇರ್ಬೋದು, ದೇವೇಗೌಡ ಇರ್ಬೋದು, ಕುಮಾರಸ್ವಾಮಿ ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ಯಾವ ರಾಜಕಾರಣಿಯೂ ಯಾವ ಮನುಷ್ಯರು ಇವನು ನಿನಗೆ ಆದರ್ಶ ಅಂತ ಹೇಳ್ತಾ ಇಲ್ಲ. ನಮ್ಮ ಲೀಡ್ರು, ನಮ್ಮ ಜಾತಿ ಲೀಡ್ರು, ಇನ್ನೊಬ್ಬ ಲೀಡರ್ ಅನ್ಬಹುದು, ನಮ್ಮ ಪಕ್ಷದ ಲೀಡರ್ ಅನ್ಬಹುದು. ಎಲ್ಲ ವೈರಾಗ್ಯದಲ್ಲಿ ಇರಬೇಕಾಗಿರುವಂತ ಸನ್ಯಾಸಿಗಳು ಕೂಡ ಈಗ ಜಾತಿವಾದಿಗಳಾಗಿದ್ದಾರೆ. ಹಾಗಿರುವಾಗ KRS ಪಕ್ಷ ರವಿಕೃಷ್ಣಾರೆಡ್ಡಿ ಒಳ್ಳೆ ಮನುಷ್ಯ, ಅವನ್ ತರ ನನ್ನ ಮಕ್ಕಳಾಗ್ಲಿ ಅಥವಾ ನಾನಾಗ್ಬೇಕು ಅಂತ ಲಕ್ಷಾಂತರ ಜನ ಅಂದ್ಕೊಳ್ತಾ ಇದಾರಲ್ವಾ, ಅದೇನೆ ನನಗೆ ಒಳ್ಳೆಯ ಚರ್ಚೆಗಳನ್ನ ಮಾಡಿದ್ರಿ. ಸೊ ಸಮಯದ ಅಭಾವವಿದೆ, ಮಾತಾಡುವಂತದ್ದು ಬಹಳಷ್ಟಿದೆ, ಅದರ ಸಮಯದ ಅಭಾವವಿದೆ. ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ಧನ್ಯವಾದಗಳು. ಇವಿಷ್ಟು KRS ಪಕ್ಷದ ಅಧ್ಯಕ್ಷರ ಮಾತುಗಳು. ನೋಡ್ತಾ ಇರಿ ಅಶ್ವವೇಗ, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.